ಇವರು ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಬರಗೂರು ಎಂಬ ಹಳ್ಳಿಯ ಕೃಷಿ ಕುಟುಂಬದಲ್ಲಿ ಜನಿಸಿದರು. ಇವರಿಗೆ ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ಕೂಡ ದೊರಕಿದವೆ. ಬರಗೂರವರು ಮನುಷ್ಯರಿಗೆಲ್ಲ ಮಾನವೀಯತೆ ಇದ್ದಿದ್ದರೆ ಅದೊಂದು ಮೌಲ್ಯವಾಗಿರುವ ಅಗತ್ಯವೇ ಇರಲಿಲ್ಲ. ಹೀಗಾಗಿ ಮನುಷ್ಯ ಬದುಕಿನ ಬಹುದೊಡ್ಡ ಹೋರಾಟವೆಂದರೆ ಮನುಷ್ಯನೆಂಬ ಹೆಸರಿಗೆ ತಕ್ಕುದಾಗಿ ಬದುಕುವುದೇ ಆಗಿದೆ. ಎಲ್ಲರಿಗೂ ನಮಸ್ಕಾರ. ನಾನು ವೆಂಕಟೇಶ್ ಕೆಬಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ, ನಾನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಚತುರ್ಮಾಸದ BCA ಮಕ್ಕಳಿಗಿಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ಸುಡು ವಾಸ್ತವದ ಲೇಖಕ ಅಂತ ಹೇಳಿ ಹೆಸರಾಗಿರುವಂತಹ ಬರಗೂರು ರಾಮಚಂದ್ರಪ್ಪ ಅವರು ಬರೆದಿರುವಂತಹ ಒಂದು ವಿಶೇಷವಾದಂಥ ಗದ್ಯ ಲೇಖನ ಮಾನವೀಯತೆ ಎಂಬ ಮರೀಚಿಕೆ. ಎಷ್ಟು ಸೊಗಸಾದಂಥ ಪದವನ್ನ ಟಂಕಿಸಿಕೊಟ್ಟಿದ್ದಾರೆ. ಮಾನವೀಯತೆ ಎಂಬ ಮರೀಚಿಕೆ. ಮಾನವೀಯತೆ ಅನ್ನುವಂಥದ್ದು ಮರೀಚಿಕೆ ಆಗೋಗಿದೆ ಅಂತ, ಮರಳುಗಾಡಿನಲ್ಲಿ ಮರೀಚಿಕೆ ಅನ್ನುವಂಥದ್ದು ಕಾಣಿಸುತ್ತೆ. ಅದು ಬಹಳ ಸೊಗಸಾದಂಥ ವಿಷಯ. ಏನೋ ಇದೆ ಅಂತ ಕಾಣಿಸ್ತಾ ಇರುತ್ತೆ, ನೀರಿನ ಆಸರೆ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ, ಅದಲ್ಲ. ಹಾಗೆ ಇರುವಂಥದ್ದು ಮಾನವೀಯತೆ ಇದೆ ಅಂತ ಅನ್ಸುತ್ತೆ, ಆದರೆ ಇಲ್ವೇನೋ ಅನ್ನುವ ಹಾಗೆ ನಾವು ಬದುಕ್ತಾ ಇದ್ದೀವಿ. ಆ ರೀತಿಯಾಗಿದೆ. ಬನ್ನಿ, ಈ ಥರದೊಂದು ವಿಶೇಷವಾದಂತಹ ಲೇಖನವನ್ನ ಬರೆದುಕೊಟ್ಟಿರುವಂಥ ನಮ್ಮ ಬರಗೂರು ರಾಮಚಂದ್ರಪ್ಪ ಅವರ ಕಿರು ಪರಿಚಯ ಮಾಡ್ಕೊಳ್ಳೋಣ. ಕನ್ನಡದ ಮೇಷ್ಟ್ರು, ಸಾಹಿತಿ, ಸಂಘಟಕ, ಬಂಡಾಯದ ಧ್ವನಿ, ಹೋರಾಟಗಾರ, ಪ್ರಖರ ವಾಗ್ಮಿ, ಪ್ರಗತಿಪರ ಚಿಂತಕ, ಚಲನಚಿತ್ರ ನಿರ್ದೇಶಕ, ಹೀಗೆ ಬಹುಮುಖ ಪ್ರತಿಭೆಯ ಅನನ್ಯ ಚೇತನ ಬರಗೂರು ರಾಮಚಂದ್ರಪ್ಪ. ಬರಗೂರು ರಾಮಚಂದ್ರಪ್ಪ ಅವರು ನೋಡಿ, ಬಹುಮುಖ ಪ್ರತಿಭೆಯುಳ್ಳ ಅನನ್ಯ ಚೇತನ ಅಂತ ಹೇಳ್ತಾ ಇದ್ದಾರೆ. ಇವರು ಕನ್ನಡದ ಮೇಷ್ಟ್ರು ಕೂಡ, ಸಾಹಿತಿ, ಸಂಘಟಕ, ಬಂಡಾಯದ ದನಿ. ಯಾವುದೇ ಅನ್ಯಾಯ ನಡೀತಾ ಇದ್ದಾಗ ಅಲ್ಲಿ ಇವರ ಬಂಡಾಯದ ದನಿ ಕೇಳ್ಬರುತ್ತೆ. ಆಮೇಲೆ ಹೋರಾಟಗಾರ, ಪ್ರಖರ ವಾಗ್ಮಿ, ಭಾಷಣ ಅಂತ ಅದ್ಭುತವಾಗಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಕೂಡ. ಪ್ರಗತಿಪರ ಚಿಂತಕ, ಚಲನಚಿತ್ರ ನಿರ್ದೇಶಕ ಕೂಡ. ಬಹಳ ಸೊಗಸಾದಂಥ ಸಿನಿಮಾಗಳನ್ನ ಮತ್ತು ಪ್ರಯೋಗಾತ್ಮಕ ಸಿನಿಮಾಗಳನ್ನ ತೆರೆಗೆ ತಂದವರು ಇವರು. ಹೀಗೆ ಬಹುಮುಖ ಪ್ರತಿಭೆಯ ಅನನ್ಯ ಚೇತನ ನಮ್ಮ ಬರಗೂರು ರಾಮಚಂದ್ರಪ್ಪ ಅವರು. ಇವರು ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಬರಗೂರು ಎಂಬ ಹಳ್ಳಿಯ ಕೃಷಿ ಕುಟುಂಬದಲ್ಲಿ ಜನಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಿಂದ ಕನ್ನಡ MA, PhDಯ ಜೊತೆಗೆ ಅಲ್ಲೇ ಪ್ರಾಧ್ಯಾಪಕರಾಗಿ, ಕೇಂದ್ರದ ನಿರ್ದೇಶಕರಾಗಿ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದೊಂದಿಗೆ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸಿದ ಅಚ್ಚುಮೆಚ್ಚಿನ ಮೇಷ್ಟ್ರಾಗಿದ್ದರು ನಮ್ಮ ಬರಗೂರು ರಾಮಚಂದ್ರಪ್ಪ ಅವರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಿಂದ ಕನ್ನಡ MAನ ಪಡ್ಕೋತಾರೆ. ಮತ್ತು ಅಲ್ಲೇ PhDಯ ಜೊತೆಗೆ ಅಲ್ಲೇ ಪ್ರಾಧ್ಯಾಪಕರಾಗಿ ಕೂಡ ಕೆಲಸವನ್ನು ಮಾಡ್ತಾರೆ. ಅಲ್ಲೇ PhDಯನ್ನು ಪಡ್ಕೋತಾರೆ ಮತ್ತು ಅದೇ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ ಕೆಲಸವನ್ನ ನಿರ್ವಹಿಸ್ತಾರೆ. ಇವರು ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದೊಂದಿಗೆ ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸಿದಂತಹ ಅಚ್ಚುಮೆಚ್ಚಿನ ಕನ್ನಡ ಮೇಷ್ಟ್ರಾಗಿದ್ದಾರೆ. ಮುಂದಕ್ಕೆ ನೋಡೋಣ. ಮುಂದೆ ಬಂಡಾಯ ಸಾಹಿತ್ಯ ಸಂಘಟನೆಯ ಸಂಚಾಲಕರಾಗಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ, ಕನ್ನಡ ಭಾಷೆಯ ಮತ್ತು ಸಂಸ್ಕೃತಿಯ ಪರವಾಗಿ ಆಡಳಿತಾತ್ಮಕವಾಗಿಯೂ ಮಹತ್ವದ ಕೆಲಸಗಳನ್ನು ಮಾಡಿದ್ದಾರೆ. ಯಾವುದಾದ್ರೂ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಾಗ ಕನ್ನಡದ ಪರವಾಗಿ ನಿಲ್ಲಬೇಕಾದಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತೆ ಮತ್ತು ಆ ಗದ್ದಿಗೆ ಏರಿದವರ ಮುಖ್ಯ ಕರ್ತವ್ಯವಾಗಿರುತ್ತೆ. ಆ ಥರದೊಂದು ಕರ್ತವ್ಯವನ್ನ ಬಹಳ ಸೊಗಸಾಗಿ ನಿರ್ವಹಿಸಿದವರು ನಮ್ಮ ಬರಗೂರು ರಾಮಚಂದ್ರಪ್ಪ ಅವರು. ನೋಡಿ, ಆಡಳಿತಾತ್ಮಕವಾಗಿಯೂ ಮಹತ್ವದ ಕೆಲಸಗಳನ್ನು ಮಾಡಿದ್ದಾರೆ. ರಾಯಚೂರಿನಲ್ಲಿ ನಡೆದ 82ನೇ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ನಮ್ಮ ಬರಗೂರವರು. ಸಾಹಿತ್ಯ, ಸಿನಿಮಾ ಮತ್ತು ಹೋರಾಟ, ಈ ಮೂರನ್ನು ಒಟ್ಟಿಗೆ ಕೊಂಡೊಯ್ಯುತ್ತಿರುವ ಅವರ ಬದುಕು ಹೊಸ ತಲೆಮಾರಿಗೆ ಮಾದರಿ. ಪ್ರಸ್ತುತ ಕಲುಷಿತ ಸಾಮಾಜಿಕ ಮತ್ತು ರಾಜಕೀಯ ಸನ್ನಿವೇಶದಲ್ಲಿ ನಿರ್ಭೀತಿಯಿಂದ ಸತ್ಯವನ್ನು ಹೇಳುವ, ಬಡವರ ಮತ್ತು ದಮನಿತರ ಪರವಾಗಿ ನಿಲ್ಲುವ ಬರಗೂರರು ಕನ್ನಡದ ಸಾಕ್ಷಿ ಪ್ರಜ್ಞೆ ಅಂತಿದ್ದಾರೆ ಅಂತ. ಯಾವುದೇ ಒಬ್ಬ ಸಾಹಿತಿ ಸುಮ್ಮನೆ ಬರ್ಕೊಂಡು ಕುತ್ಕೊಂಡ್ಬಿಡೋದಲ್ಲ. ಮತ್ತೇನು ಅಂತಂದ್ರೆ ನೋಡಿ, ಪ್ರಸ್ತುತ ಕಲುಷಿತ ಸಾಮಾಜಿಕ ಮತ್ತು ರಾಜಕೀಯ ಸನ್ನಿವೇಶದಲ್ಲಿ ನಿರ್ಭೀತಿಯಿಂದ ಸತ್ಯವನ್ನು ಹೇಳುವ, ಬಡವರ ಮತ್ತು ದಮನಿತರ ಪರವಾಗಿ ನಿಲ್ಲುವ ಬರಗೂರು ಯಾವ ಕಾಲಕ್ಕೂ ಕನ್ನಡ ಸಾಕ್ಷಿ ಪ್ರಜ್ಞೆಯಾಗೆ ಉಳ್ಕೋತಾರೆ ಅಂತ. ಈ ರೀತಿಯ ಒಂದು ಕೆಚ್ಚು ಬರಹಗಾರರಿಗೆ, ಲೇಖಕರಿಗೆ ಇರಬೇಕಾಗತ್ತೆ. ಆ ಮೂಲಕನೂ ಕೂಡ ಬರಗೂರರು ಬಹಳ ದೊಡ್ಡ ಸ್ಥಾನಕ್ಕೆ ಹೋಗ್ತಾರೆ. ನೋಡಿ, ಇವರ ಕೃತಿಗಳು ಮರಕುಟಿಗ,
ನೆತ್ತರಲ್ಲಿ ನೆಂದ ಹೂವು, ಗುಲಾಮ ಗೀತೆ, ಕಾಡಿನ ಕತ್ತಲಲ್ಲಿ ಎಂಬ ಕವನ ಸಂಕಲನಗಳನ್ನು ಕೂಡ ಇವರು ಪ್ರಕಟ ಮಾಡಿದ್ದಾರೆ. ಸುಂಟರ ಗಾಳಿ, ಭರತನಗರಿ, ಸೀಳುನೆಲ, ಬೆಂಕಿ, ಶಬರಿ ಎನ್ನುವಂತಹ ಕಾದಂಬರಿಗಳನ್ನು ಕೂಡ ಇವರು ರಚನೆ ಮಾಡಿ ಪ್ರಕಟ ಮಾಡಿದ್ದಾರೆ. ಮುಂದಕ್ಕೆ ನೋಡೋಣ. ಬಂಡಾಯ ಸಾಹಿತ್ಯ, ನೆಲೆ ಬೆಲೆ, ಸಂಸ್ಕೃತಿ ಉಪಸಂಸ್ಕೃತಿ, ಪರಂಪರೆಯೊಂದಿಗೆ ಪಿಸುಮಾತು ಎಂಬ ಸಂಶೋಧನೆ ಮತ್ತು ವಿಮರ್ಶೆ ಪ್ರಕಾರದ ಕೃತಿಗಳು ಪ್ರಕಟಗೊಂಡಿವೆ. ಬೆಂಕಿ, ಸೂರ್ಯ, ಕೋಟಿಗೊಂದು ಕತೆ, ಹಗಲುವೇಷ, ಶಾಂತಿ, ಭಾಗೀರಥಿ ಎಂಬ ಚಲನಚಿತ್ರಗಳನ್ನು ನಿರ್ದೇಶಿಸಿದ್ದಾರೆ. ಇವರು ಚಲನಚಿತ್ರ ನಿರ್ದೇಶಕರಾಗಿದ್ರಲ್ಲ ನೋಡಿ, ಈ ಎಲ್ಲ ಸಿನಿಮಾಗಳನ್ನ ಅವರೇ ನಿರ್ದೇಶನ ಮಾಡಿದ್ದಾರೆ ಕೂಡ. ಬರಗೂರರಿಗೆ ಸಿನಿಮಾ ಕೇವಲ ಮನೋರಂಜನೆ ಅಲ್ಲ, ಅದೊಂದು ಸಾಮಾಜಿಕ ಬದಲಾವಣೆಯ ಅಸ್ತ್ರ. ಸಿನಿಮಾ ಇದೇ ಉದ್ದೇಶವನ್ನು ಇಟ್ಕೊಂಡು ನಿರ್ಮಾಪಕರು, ನಿರ್ದೇಶಕರು ತಯಾರು ಮಾಡೋದಾದ್ರೆ ಸಮಾಜ ಸೊಗಸಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ, ಯುವ ಜನಾಂಗದ ಮೇಲೆ ಒಳ್ಳೆ ರೀತಿಯ ಪರಿಣಾಮವನ್ನು ಬೀರುತ್ತೆ. ಆದರೆ ಈಗ ದುಡ್ಡು ಮಾಡೋದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಒಂಥರ ರೊಮ್ಯಾಂಟಿಸೈಸ್, ವೈಭವೀಕರಿಸಿ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಆದರೆ ಸಮಾಜಕ್ಕೆ ಅದು ಮಾರಕವಾಗೋ ರೀತಿಯಲ್ಲಿ ಸಂದೇಶವನ್ನು ಕೊಡ್ತಾ ಇದೆ. ಅದನ್ನ ನಾವು ತಳ್ಳಿ ಹಾಕೋಂಗಿಲ್ಲ. ಆದರೆ ಸಿನಿಮಾ ಮಾಡಬೇಕಾಗಿರೋದು ಸಾಮಾಜಿಕ ಬದಲಾವಣೆ ಅಸ್ತ್ರವಾಗಿ ಸಿನಿಮಾವನ್ನು ಬಳಸ್ಕೊಳ್ಬೇಕು. ಅದು ಬಹಳ ಮುಖ್ಯ. ಇವರಿಗೆ ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು ಕೂಡ ದೊರಕಿದವೆ ಬರಗೂರವ್ರಿಗೆ. ವಸ್ತು ಆಶಯ, ಮಾನವೀಯತೆ ಎಂಬ ಮರೀಚಿಕೆ ಅನ್ನುವಂತಹ ಈ ಲೇಖನ ಇದೆಯಲ್ಲ, ಯಾವ ಥರ ವಿಷಯವನ್ನ ದಾಖಲು ಮಾಡುತ್ತೆ, ಯಾವ ರೀತಿಯ ಸಂದೇಶವನ್ನು ನಮಗೆ ಮುಟ್ಟಿಸುತ್ತೆ ಅನ್ನೋದು ಬಹಳ ಮುಖ್ಯ. ಮಾನವೀಯತೆ ಮರೀಚಿಕೆ, ಮಾನವೀಯತೆ ಎಂಬ ಮರೀಚಿಕೆ ಅಥವಾ ಮಾನವೀಯತೆಯ ಮರೀಚಿಕೆ ಎಂಬ ಈ ಲೇಖನವನ್ನು ಅವರ ಶಬ್ದವಿಲ್ಲದ ಯುದ್ಧ ಎಂಬ ಅಂಕಣಗಳ ಸಂಗ್ರಹದಿಂದ ತೆಗೆದುಕೊಳ್ಳಲಾಗಿದೆ. ಬರಗೂರು ರಾಮಚಂದ್ರಪ್ಪ ಅವರೇ ಬರೆದಿರುವಂತಹ ನೋಡಿ ಎಷ್ಟು ಚೆನ್ನಾಗಿದೆ. ಶಬ್ದವಿಲ್ಲದ ಯುದ್ಧ, ಮೌನವಾಗಿ ಯಾರಿಗೂ ಗೊತ್ತಾಗದ ಹಾಗೆ ಯುದ್ಧವನ್ನ ಮಾಡ್ತಿರ್ತಾರೆ, ಯುದ್ಧ ಆಗ್ತಾ ಇರತ್ತೆ, ಅದನ್ನ ಶಬ್ದವಿಲ್ಲದ ಯುದ್ಧ ಅನ್ನುವಂಥ ಒಂದು ವಿಶೇಷವಾದಂತಹ ಹೆಸರಿನ ಮೂಲಕ ಇವ್ರು ಹೇಳ್ತಾ ಇರೋದು. ಮನುಷ್ಯ ಜನ್ಮ ಪಡೆದ ಮಾತ್ರಕ್ಕೆ ಮನುಷ್ಯನಾಗಲು ಸಾಧ್ಯವಿಲ್ಲ. ನಾವು ಮನುಷ್ಯನಾಗಿ ಹುಟ್ಬಿಟ್ಟಿದ್ದೀವಿ, ಆ ಕಾರಣಕ್ಕೇನೆ ಮನುಷ್ಯರಾಗೋದಕ್ಕೆ ಸಾಧ್ಯ ಇಲ್ಲ. ನಾವು ಮಾನವೀಯವಾಗಿ ಮನುಷ್ಯನಿಗಿರಬೇಕಾದ ಸಕಲ ಗುಣಗಳನ್ನು ಧರಿಸಿ ಬದುಕಿದಾಗ ಮಾತ್ರ ಮನುಷ್ಯನಾಗಲು ಸಾಧ್ಯ. ಮಾನವೀಯತೆ ಎಂಬುದು ನಿರಂತರ ಹೋರಾಟದಿಂದ ಗಳಿಸಬೇಕಾದ ಮೌಲ್ಯ ಎಂಬುದು ಈ ಪ್ರಬಂಧದ ಮೂಲ ಆಶಯ. ಈ ಮಾನವೀಯತೆ ಅನ್ನುವಂಥದ್ದು ನಿರಂತರ ಹೋರಾಟದಿಂದ ಗಳಿಸಬೇಕಾದ ಮೌಲ್ಯ. ತಕ್ಷಣಕ್ಕೆ ನಮಗೆ ಮಾನವೀಯತೆ ಅನ್ನೋದ್ರ ಬಗ್ಗೆ, ಹ್ಯುಮ್ಯಾನಿಸಮ್ ಅನ್ನೋದ್ರ ಬಗ್ಗೆ ಕಾಳಜಿ ಬರಲ್ಲ. ನಮ್ಮ ಅಂತರಂಗದಲ್ಲಿ ಬಹಳ ದೊಡ್ಡ ಯುದ್ಧ ಆಗ್ಬೇಕು, ಗೊತ್ತಾಯ್ತಾ? ನಾವು ಬದುಕ್ತಾ ಇರೋ ರೀತಿಯಾಗಿ, ಬದುಕಬೇಕಾದಂಥ ರೀತಿಯಾಗಿ ಅನ್ನುವಂಥದ್ದು ಗೊತ್ತಾದಾಗ ಮಾತ್ರ ಈ ಮಾನವೀಯತೆ ಅನ್ನುವಂಥದ್ದು ನಮ್ಮಲ್ಲಿ ಒಂದು ಮೌಲ್ಯವಾಗಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ನೋಡೋಣ ಬನ್ನಿ ಮುಂದಕ್ಕೆ. ಮಾನವೀಯತೆ ಎಂಬ ಮರೀಚಿಕೆ ಇಲ್ಲಿಂದ ಆರಂಭ ಆಗುತ್ತೆ. ಮನುಷ್ಯ ಮತ್ತು ಮಾನವೀಯತೆಯ ಸಂಬಂಧ ಕುರಿತಂತೆ ಆದರ್ಶದ ಮಾತುಗಳನ್ನು ಆಡುತ್ತಲೇ ಸಾವಿರಾರು ವರ್ಷಗಳನ್ನು ಕಳೆದ ಕಾಲಗರ್ಭದಲ್ಲಿ ಕಡೆಗೂ ಮಗುತನ ಒಂದು ಇದೆಯೇ? ಮಗುತನದ ಮೂಲಕ ಮನುಷ್ಯನಿಗೆ ಅರ್ಥ ತುಂಬಲು ಸಾಧ್ಯವಾಗಿದೆಯೇ? ಮೃಗೀಯತೆಗೆ ವಿರುದ್ಧವಾಗಿ ಬಳಸುವ ಮಾನವೀಯತೆ ಎಂಬ ಪರಿಕಲ್ಪನೆಯನ್ನು ಮನುಷ್ಯ ತನ್ನದಾಗಿಸಿಕೊಂಡಿದ್ದಾನೆಯೇ? ಇಂಥ ಅನೇಕ ಅನುಮಾನಗಳ ಜೊತೆ ಅನುಸಂಧಾನ ನಡೆಸುತ್ತಲೇ ಅರ್ಥಪೂರ್ಣತೆಯು ಅನಾವರಣಗೊಳ್ಳಬೇಕಾಗುತ್ತದೆ. ತುಂಬಾ ಚೆನ್ನಾಗಿರುವಂತಹ ಪ್ರಶ್ನೆಗಳನ್ನ ಕೇಳ್ತಾರೆ. ಇದನ್ನ ನಾವುಗಳು ಕೇಳ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಮನುಷ್ಯ ಮತ್ತು ಮಾನವೀಯತೆಯ ಸಂಬಂಧ ಕುರಿತಂತೆ ಆದರ್ಶದ ಮಾತುಗಳನ್ನು ಆಡುತ್ತಲೇ ಸಾವಿರಾರು ವರ್ಷಗಳನ್ನು ಕಳೆದ ಕಾಲಗರ್ಭದಲ್ಲಿ ಕಡೆಗೂ ಮಗುತನ ಒಂದು ಇದೆಯೇ? ನಾವು ತುಂಬಾ ವರ್ಷಗಳಿಂದ ನಾವು ಮಾತಾಡ್ತಾನೆ ಇದ್ದೀವಿ, ಮಾನವೀಯತೆ 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 ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀವಿ. ಹಾಗೆ ಮಾತಾಡ್ಕೊಂಡು ಬಂದಿರೋ ನಾವು, ನಮ್ಮಗಳಲ್ಲಿ ಮಗುತನ ಒಂದು ಇದೆಯೇ? ಎಲ್ಲರನ್ನೂ ಸದ್ಭಾವನೆಯಿಂದ ನೋಡುವ, ಏಕ ರೀತಿಯಲ್ಲಿ ನೋಡುವಂತ ಮಗುವಿನ ಹಾಗೆ ನಮ್ಮ ಮನಸ್ಥಿತಿ ಇದೆಯಾ ಅಂತ. ಮಗುತನದ ಮೂಲಕ ಮನುಷ್ಯನಿಗೆ ಅರ್ಥ ತುಂಬಲು ಸಾಧ್ಯವಾಗಿದೆಯೇ? ಮಗುತನದ ಮೂಲಕ ಮನುಷ್ಯನಿಗೆ ಅರ್ಥ ತುಂಬೋದಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ಬಹಳ ಮುಖ್ಯವಾದಂತ ಪ್ರಶ್ನೆ. ಅಥವಾ ಮೃಗೀಯತೆಗೆ ವಿರುದ್ಧವಾಗಿ ಬಳಸುವ ಮಾನವೀಯತೆ ಎಂಬ ಪರಿಕಲ್ಪನೆಯನ್ನು ಮನುಷ್ಯ ತನ್ನದಾಗಿಸಿಕೊಂಡಿದ್ದಾನೆಯೇ? ಮಾನವೀಯತೆಗೆ ಅಮಾನವೀಯವಾಗಿ ಇರೋದು ಆದ್ರೆ ಮೃಗೀಯತೆ ಅಂತಂದ್ರೆ, ಆ ಮೃಗೀಯತೆಗೆ ವಿರುದ್ಧವಾಗಿ
ಬಳಸುವಂತಹ ಈ ಮಾನವೀಯತೆ ಅನ್ನುವಂತಹ ಈ ಮೌಲ್ಯ ಪರಿಕಲ್ಪನೆಯನ್ನ ಮನುಷ್ಯ ತನ್ನದಾಗಿ ಮಾಡ್ಕೊಂಡಿದ್ದಾನ, ಅವನಲ್ಲಿ ಈ ಮಾನವೀಯತೆ ಅನ್ನುವಂಥದ್ದು ಇದೆಯಾ ನೋಡಿ ಪ್ರಶ್ನೆ. ಇಂಥ ಅನೇಕ ಅನುಮಾನಗಳ ಜೊತೆ ಅನುಸಂಧಾನ ನಡೆಸುತ್ತಲೇ ಅರ್ಥಪೂರ್ಣತೆಯ ಅನಾವರಣಗೊಳ್ಳಬೇಕಿದೆ. ನಿಜವಾಗ್ಲೂ ಮನುಷ್ಯನಲ್ಲಿ ಮಗುತನ ಅನ್ನುವಂಥದ್ದು ಇದೆಯಾ? ಅವನಲ್ಲಿ ಮಾನವೀಯತೆ ಅನ್ನುವಂಥದ್ದು ಇದೆಯಾ? ಮಾನವೀಯತೆ ಅನ್ನುವಂಥದ್ದು ಅಬ್ಸೆಂಟ್ ಇದೆಯಾ ಇಲ್ವಾ? ಯಾವ ರೀತಿಯಲ್ಲಿ ಅವನ ಮಾನವೀಯತೆಯನ್ನ ಗರ್ಭೀಕರಿಸಿಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನ ನಾವು ಪ್ರಶ್ನೆ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ಆಗ ಮಾನವೀಯತೆ ಅನ್ನುವಂಥದ್ದು ನಮಗೆ ದಕ್ಕತ್ತೆ ಅಂತ. ಮೊದಲನೇದಾಗಿ ನಮಗೆ ಅರ್ಥವಾಗಬೇಕಾದ್ದು ಮನುಷ್ಯ ಜೀವಿಗೂ ಮಾನವೀಯತೆಗೂ ಸಾವಯವ ಸಂಬಂಧವಿಲ್ಲ ಎಂಬ ಅಂಶ. ನೋಡಿ, ಮೊದಲನೇದಾಗಿ ನಮಗೆ ಅರ್ಥವಾಗಬೇಕಾದ್ದು ಮನುಷ್ಯ ಜೀವಿಗೂ ಮಾನವೀಯತೆಗೂ ಸಾವಯವ ಸಂಬಂಧವಿಲ್ಲ. ಮನುಷ್ಯನಾಗ ಹುಟ್ಟವನಲ್ಲಿ ಮಾನವೀಯತೆ ಇದ್ದೇ ಇರುತ್ತೆ ಅನ್ನುವಂತಹ ಕಲ್ಪನೆಯನ್ನು ನಾವು ಇಟ್ಕೊಳ್ಬೇಕಾಗಿಲ್ಲ. ಮನುಷ್ಯರಾದವ್ರು ಎಲ್ಲ ಇದೇನ್ರಿ ಮಾನವೀಯತೆ ಅಂತಾರೆ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಗೌರವ ಕೊಡೋದೇನು ದೊಡ್ಡ ವಿಷಯನೇ ಅಂದ್ರೆ ಇದ್ದೇ ಇರುತ್ತೆ ಬಿಡ್ರಿ ಅನ್ನೋ ಆಗಿಲ್ಲ. ಆ ಥರದ್ದೊಂದು ಸಾವಯವ ಸಂಬಂಧ ಇಲ್ಲ, ಆಯ್ತಾ? ಆ ಥರದೊಂದು ಎಟರ್ನಲ್ ಟ್ರೂತ್ ಇಲ್ಲಿ ಸಾಧ್ಯ ಆಗೋದಿಲ್ಲ. ಆ ಥರದೊಂದು ಶಾಶ್ವತವಾದ ಸತ್ಯವನ್ನು ನಾವು ಇಲ್ಲಿ ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಮನುಷ್ಯರೆಲ್ಲ ಮಾನವೀಯರೇ ಆಗಿದ್ದರೆ ಮಾನವೀಯತೆ ಎಂಬುದು ಒಂದು ಆದರ್ಶ ಮೌಲ್ಯವಾಗಿ ಕಾಣಿಸುತ್ತಿರಲಿಲ್ಲ. ಹಾಗೊಂದು ವೇಳೆ ಮನುಷ್ಯರೆಲ್ಲರೂ ಮಾನವೀಯರೇ ಆಗಿದ್ದರೆ ಹೆಚ್ಚು ಅರ್ಥಪೂರ್ಣವಾಗಿ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ ಗೌರವ ಕೊಡ್ತಾ ಅವನ ಬದುಕಿಗೋಸ್ಕರ ಇವನು ಮಿಡಿತಾ, ಇವನ ಬದುಕಿಗೋಸ್ಕರ ಅವನು ಮಿಡಿತಾ ಇದ್ರೆ ಇವತ್ತು ನಾವು ಮಾನವೀಯತೆಯನ್ನ ಒಂದು ಮೌಲ್ಯವಾಗಿಸ್ಬೇಕಾದಂತ ಅನಿವಾರ್ಯ ಇರಲಿಲ್ಲ ರೀ. ಹೆಚ್ಚು ಕ್ರೂರವಾಗಿ ಮನುಷ್ಯ ನಡ್ಕೊಳ್ತಾನೆ ಅನ್ನುವಂತಹ ವಿಶೇಷತೆಯಿಂದಲೇ ಮಾನವೀಯತೆ ಅನ್ನುವಂಥದ್ದು ಒಂದು ಮೌಲ್ಯ ಆಗ್ಕೊಳ್ತಿರೋದು ಇಲ್ಲ ರೀ. ಆ ರೀತಿ ಮೃಗೀಯ ವ್ಯಕ್ತಿತ್ವವನ್ನ ಬಿಟ್ಟು ಮಾನವೀಯರಾಗ್ರಿ ಅಂತ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಈ ಮೃಗೀಯತೆ ಅನ್ನುವಂಥದ್ದು ತುಂಬಿಕೊಂಡಿರೋ ಕಾರಣಕ್ಕೆ ನಿಮ್ಗೆ ಮನುಷ್ಯತ್ವ ಇಲ್ವನ್ರಿ, ಮಾನವೀಯತೆ ಇಲ್ವನ್ರಿ ಅಂತ ನಾವು ಸಹಜವಾಗಿ ಮಾತಾಡ್ತಿರ್ತೇವೆ. ಮನುಷ್ಯನಿಗೆ ಸಹಜವಾಗಿ ಮಾನವೀಯತೆ ಅನ್ನುವಂಥ ಇದ್ದಿದ್ರೆ ಈಗ ಅದು ಮೌಲ್ಯವಾಗಿ ಉಳಿತಿರ್ಲಿಲ್ಲ, ಸಹಜವಾದಂಥ ಜೀವನ ಲಯ ಆಗ್ತಿತ್ತು ಅಂತ. ಒಂದು ಆದರ್ಶ ಮೌಲ್ಯವಾಗಿ ಕಾಣಿಸುತ್ತಿರಲಿಲ್ಲ, ಶತಮಾನಗಳ ಉದ್ದಕ್ಕೂ ಕಾಡಿಸುತ್ತಿರಲಿಲ್ಲ. ಈ ಮಾನವೀಯತೆ ಅನ್ನುವಂಥದ್ದು ಬಹಳ ಹಿಂದಿನಿಂದಲೂ ಚರ್ಚೆಗೊಳಪಡ್ತಾ ಇದೆ. ಬುದ್ಧನು ಇದಕ್ಕೋಸ್ಕರನೇ ಹೋರಾಟ ಮಾಡಿದವನು, ಆಯ್ತಾ? ಎಲ್ಲಿ ತಾರತಮ್ಯ ಇರುತ್ತೋ ಅಲ್ಲಿ ಮಾನವೀಯ ಗುಣಗಳು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮಾನವೀಯ ಗುಣಗಳು ಇರುವ ಕಡೆ ತಾರತಮ್ಯ ಇರೋದಿಲ್ಲ. ಅದನ್ನ ಮಾತಾಡ್ತಾ ಇರೋದು. ಮಾನವೀಯತೆ ಎನ್ನುವುದು ಮನುಷ್ಯ ರೂಪಿಯೊಬ್ಬ ದಕ್ಕಿಸಿಕೊಳ್ಳಬೇಕಾದ, ರೂಢಿಸಿಕೊಳ್ಳಬೇಕಾದ, ಕಡೆಗೆ ಮನಸ್ಸಿನಲ್ಲಿ ಅಂತರ್ಗತವಾಗಬೇಕಾದ ಅಮೂರ್ತ ಮೌಲ್ಯವಾಗಿದ್ದು ಒಳ ಹೋರಾಟವನ್ನು ಹುಟ್ಟುಹಾಕುತ್ತಲೇ ಇರುತ್ತದೆ. ನೋಡಿ, ಇದು ಮಾನವೀಯತೆ ಎನ್ನುವುದು. ಈ ಮಾನವೀಯತೆ ಅನ್ನೋದು ಏನು ಅಂತಂದ್ರೆ ನೋಡಿ, ಇದು ಮನುಷ್ಯ ಒಬ್ಬ ಮನುಷ್ಯ ದಕ್ಕಿಸಿಕೊಳ್ಳಬೇಕಾದ, ತನ್ನದಾಗಿ ಮಾಡ್ಕೊಳ್ಬೇಕಾದಂತಹ ಮತ್ತು ರೂಢಿಸಿಕೊಳ್ಬೇಕಾದ, ಅದನ್ನೇ ಪದ್ಧತಿಯಾಗಿ ಮಾಡ್ಕೊಳ್ತಾ ಇರಬೇಕು, ರೂಢಿಯಾಗಿ ದಿನಚರಿಯಾಗಿ ನೋಡ್ಕೋಬೇಕಾದಂತಹ ಮತ್ತು ಕಡೆಗೆ ಮನಸ್ಸಿನಲ್ಲಿ ಅಂತರ್ಗತವಾಗಬೇಕಾದ ಅಮೂರ್ತ ಮೌಲ್ಯವಾಗಿದೆ. ಅದೊಂದು ವ್ಯಾಲ್ಯೂ. ಯಾರೋ ಒಬ್ಬ ಆರ್ತನಾಗಿರುವಂತಹ ಸಂದರ್ಭದಲ್ಲಿ ಅವನು ನೋಡಿ ನಮ್ಮ ಮನಸ್ಸು ಕರಗಿದ್ರೆ ನಾವು ಮಾನವೀಯವಾಗಿ ನಡ್ಕೋತಾ ಇದ್ದೀವಿ ಅಂತ. ಕರಗಬೇಕು ಮಾನವೀಯವಾಗಿ, ಅಯ್ಯೋ ಪಾಪ ಅಂತ. ಯಾವುದೋ ಏನೋ ಸಂದರ್ಭದಲ್ಲಿ ಏನೋ ಆಗೋಗಿದೆ, ಆಯ್ತಾ? ಇವರೇ ಇದು ಒಂದು ಪುಸ್ತಕ ಬರೆದಿದ್ದಾರೆ, ಮರ್ಯಾದಸ್ಥ ಮಾನವರಾಗೋಣ ಅಂತ, ಮನುಷ್ಯರಾಗೋಣ ಅಂತ, ಮರ್ಯಾದಸ್ಥ ಮನುಷ್ಯರಾಗೋಣ ಅಂತ. ತುಂಬಾ ಸೊಗಸಾಗಿರುವಂತಹ ಪುಸ್ತಕ ಅದು, ಓದಲೇಬೇಕು. ನೋಡಿ, ಕಡೆಗೆ ಮನಸ್ಸಿನಲ್ಲಿ ಅಂತರ್ಗತವಾಗಬೇಕಾದ ಅಮೂರ್ತ ಮೌಲ್ಯವಾಗಿದ್ದು ಒಳ ಹೋರಾಟವನ್ನು ಹುಟ್ಟುಹಾಕುತ್ತಲೇ ಇರುತ್ತದೆ ಈ ಮಾನವೀಯತೆ ಅನ್ನುವಂಥದ್ದು. ಮನುಷ್ಯರಿಗೆಲ್ಲ ಮಾನವೀಯತೆ ಇದ್ದಿದ್ದರೆ ಅದೊಂದು ಮೌಲ್ಯವಾಗಿರುವ ಅಗತ್ಯವೇ ಇರಲಿಲ್ಲ. ಮನುಷ್ಯರಿಗೆಲ್ಲ ಮಾನವೀಯತೆ ಅನ್ನುವಂಥದ್ದು ಇದ್ದಿದ್ರೆ ಅದು ಇವತ್ತು ಅಗತ್ಯವಾದಂಥ ಮೌಲ್ಯವಾಗಿರ್ತಿರ್ಲಿಲ್ಲ. ಅದೊಂದು ಮೌಲ್ಯವಾಗಿರುವಂಥ ಅಗತ್ಯವೇ ಇರಲಿಲ್ಲ, ವ್ಯಾಲ್ಯೂ ಆಗ್ತಿರ್ಲಿಲ್ಲ. ಅದು ಸಹಜವಾಗೇ ಇದೆ, ಅದೊಂದು ವೇಲು. ಅದಕ್ಕಿಂತಲೂ ಎತ್ತರದ ಮೌಲ್ಯವನ್ನು ಹುಡುಕ್ತಿದ್ವಿ ನಾವು ಅಲ್ವಾ? ಅದಕ್ಕಿಂತಲೂ ತುಂಬು ಆದರ್ಶ ಇರುವಂತಹ ಮೌಲ್ಯವನ್ನು ನೋಡ್ತಿದ್ವಿ. ಆದರೆ ಆ ಥರದ್ದೊಂದು ಮಾನವೀಯತೆ ಅನ್ನುವಂತಹ ಆ ಥರದ್ದೊಂದು ಮೌಲ್ಯ ನಮ್ಮಲ್ಲಿ ಈಗ ಗೈರು ಹಾಜರಿಯಾಗಿರೋದ್ರಿಂದ, ಕಂಡು ಬರದೇ ಇರೋ ಕಾರಣಕ್ಕೆ, ಆಮೇಲೆ ನಮ್ಮಲ್ಲಿ ಮೃಗೀಯತ್ವ ಇರೋ ಕಾರಣಕ್ಕೆ ಮಾನವೀಯತೆ ಅನ್ನುವಂಥದ್ದು ಯಾವ ಕಾಲಕ್ಕೂ ಪ್ರಸ್ತುತ ಆಗ್ತಾ ಇದೆ ಅಂತ. ಮನುಷ್ಯರಿಗೆಲ್ಲ ಮಾನವೀಯತೆ ಇದ್ದಿದ್ದರೆ ಅದೊಂದು ಮೌಲ್ಯವಾಗಿರುವ ಅಗತ್ಯವೇ ಇರಲಿಲ್ಲ. ಹೀಗಾಗಿ ಮನುಷ್ಯ ಬದುಕಿನ ಬಹುದೊಡ್ಡ ಹೋರಾಟವೆಂದರೆ ಮನುಷ್ಯನೆಂಬ ಹೆಸರಿಗೆ ತಕ್ಕುದಾಗಿ ಬದುಕುವುದೇ ಆಗಿದೆ. ಮನುಷ್ಯನೆಂಬ ಹೆಸರಿಗೆ ತಕ್ಕಂತೆ ಬದುಕದೇ ಆಗಿದೆ. ಈಗ ಒಂದು ದೊಡ್ಡ ಹೋರಾಟ ಯಾವುದು ಅಂತಂದ್ರೆ
ನಿನ್ ಮನುಷ್ಯನ ನೀನು ಅಂತ ಹೇಳ್ತಾರೆ. ಯಾರಿಗಾದ್ರೂ ಏನಾದ್ರೂ ಅನ್ಯಾಯ ಮಾಡ್ತಾ ಇದ್ರೆ, ಯಾರಿಗಾದ್ರೂ ಏನಾದ್ರು ಕೆಟ್ಟದ್ದು ಮಾಡ್ತಾ ಇದ್ರೆ, ಯಾರ ಜೊತೆನಾದ್ರು ನಾವು ಮೃಗೀಯವಾಗಿ ನಡ್ಕೋತಾ ಇದ್ರೆ, ಅವಾಗ ಸಹಜವಾಗಿ ನಮ್ಮ ಮಾತುಗಳು ಏನಾಗ್ತವೆ, ನಿನ್ ಮನುಷ್ಯನ ಆಯ್ತಾ, ಮನುಷ್ಯನ ತರ ನಡ್ಕೊಂತಾ ಇದೆಯಾ, ಮನುಷ್ಯರು ಮಾಡೋ ಕೆಲ್ಸನ ಇದು, ಈಗೆಲ್ಲ ಮಾತಾಡ್ತಿರ್ತೀವಿ. ಅಂದ್ರೆ ಮನುಷ್ಯರಲ್ಲದವರು, ಅಂದ್ರೆ ರಾಕ್ಷಸಿ ವ್ಯಕ್ತಿತ್ವದವರು ಮಾಡಬಹುದಾದಂತ ಕೆಲಸಗಳನ್ನು ಮನುಷ್ಯರಾದ ನಾವೇ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಈಗ ಮಾನವೀಯತೆ ಅನ್ನುವಂಥದ್ದು ಅಗತ್ಯವಾದಂತ ಮೌಲ್ಯವಾಗಿದೆ. ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವನು ಮಾನವೀಯತೆ ಅನ್ನುವಂಥದ್ದು ರಕ್ತಗತವಾಗಿಸಿಕೊಂಡು ಹಾಗೆ ಬದುಕ್ಬಿಟ್ಟಿದ್ರೆ ಈಗ ಮಾನವೀಯತೆ ಬಗ್ಗೆ ನಾವು ಮಾತಾಡೋ ಅಗತ್ಯ ಇರ್ತಿರ್ಲಿಲ್ಲ. ಆದ್ರೆ ಈಗ ಮಾನವೀಯತೆ ಅನ್ನುವಂಥದ್ದು ಇಲ್ವೇ ಇಲ್ಲ ಅನ್ನೋ ಕಾರಣಕ್ಕೆ ಆ ಮಾನವೀಯತೆ ಅನ್ನುವಂಥ ಮೌಲ್ಯವನ್ನ ನಮ್ಮದಾಗಿಸ್ಕೊಳ್ಬೇಕು ಅನ್ನುವಂಥ ಕೂಗು ಬರ್ತಾ ಇರೋದು. ಮನುಷ್ಯರಿಗೆಲ್ಲ ಮಾನವೀಯತೆ ಇದ್ದಿದ್ದರೆ ಅದೊಂದು ಮೌಲ್ಯವಾಗಿರುವ ಅಗತ್ಯವೇ ಇರಲಿಲ್ಲ. ಹೀಗಾಗಿ ಮನುಷ್ಯ ಬದುಕಿನ ಬಹುದೊಡ್ಡ ಹೋರಾಟವೆಂದರೆ ಮನುಷ್ಯನೆಂಬ ಹೆಸರಿಗೆ ತಕ್ಕುದಾಗಿ ಬದುಕುವುದೇ ಆಗಿದೆ. ಮನುಷ್ಯನೆಂಬ ಹೆಸರಿಗೆ ತಕ್ಕಂತೆ ಬದುಕುವುದೇ ಆಗಿದೆ. ನಮಗೆ 2 ಕಣ್ಣು, 2 ಕಾಲು, 2 ಕಿವಿ, ಕೈಗಳು ಮುಂತಾದ ಅಂಗಾಂಗಗಳ ಜೊತೆಗೆ ಮನಸ್ಸು ಮತ್ತು ಮೆದುಳಿಗೆ ಮೂರ್ತಾಭಿವ್ಯಕ್ತಿ ಕೊಡುವ ಮಾತು ಲಭ್ಯವಾಗಿದೆ. ತುಂಬಾ ಜನ ಇದ್ದಾವೆ. ನಾವು ದೇಹವನ್ನು ಹೇಳಬೇಕಾದ್ರೆ 2 ಕಣ್ಣು, ಕಾಲು, ಕಿವಿ, ಕೈಗಳು ಮುಂತಾದ ಅಂಗಗಳು ಇದ್ರೆ ಮಾನವ ದೇಹ ಅಂತ ಹೇಳ್ತೀವಿ. ಹಾಗೆ ಮನಸ್ಸು ಮತ್ತು ಮೆದುಳಿಗೆ ಮೂರ್ತ ಅಭಿವ್ಯಕ್ತಿ ಕೊಡುವ ಮಾತು ಇದೆ. ಮನಸ್ಸು ನಮ್ಮ ಅಂತರಂಗದಲ್ಲಿ ನಾವು ಏನು ಆಲೋಚನೆ ಮಾಡ್ತೀವಿ ಅಂತ, ಮತ್ತು ಮೆದುಳು ಬುದ್ಧಿ, ಇದಕ್ಕೆ ಏನು ಮೂರ್ತ ಅಭಿವ್ಯಕ್ತಿ ಕೊಡುವ, ನಮ್ಮ ಮನಸ್ಸು ಏನೇ ಯೋಚನೆ ಮಾಡ್ತಾ ಇದೆ ಮತ್ತು ಮೆದುಳು ಏನು ಯೋಚನೆ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಅಭಿವ್ಯಕ್ತಿ ಮಾಡುವಂತಹ ಮಾಧ್ಯಮ ಅದು ಮಾತು. ಆದರೆ ಎಷ್ಟೋ ಸಾರಿ ನಮ್ಮ ಮನುಷ್ಯ ರೂಪದ ಒಳಗೆ ಹುಲಿ, ಚಿರತೆ, ನರಿ, ಕುರಿಗಳೆಲ್ಲ ವಾಸವಾಗಿರುತ್ತವೆ. ಸಹಜವಾಗಿ ಮನಸ್ಸು ಮೆದುಳಿಗೆ ಮೂರ್ತಾಭಿವ್ಯಕ್ತಿ ಕೊಡುವಂತಹ ಮಾತು, ಆ ಮಾತಿನ ಮೂಲಕ ನಾವು ನಮ್ಮೊಳಗೆ ಇರುವಂತಹ ಮನುಷ್ಯ ರೂಪದ ಒಳಗೆ ಇರುವಂತಹ ಹುಲಿ, ಚಿರತೆ, ನರಿ, ಕುರಿಗಳೆಲ್ಲ ವಾಸವಾಗಿರುತ್ತವೆ. ಬಡವರ ಮೇಲೆ ಅಥವಾ ಕೆಳವರ್ಗದವರ ಮೇಲೆ, ಕೈಲಾಗದವರ ಮೇಲೆ, ದನಿ ಕಳ್ಕೊಂಡವರ ಮೇಲೆ ಹುಲಿಯಾಗಿ ಇರಬಹುದು. ಯಾಕೆ ಅಂತ ದರ್ಪ ನಡೆಸೋದು, ಅಹಂಕಾರ ನಡೆಸೋದು, ಅನ್ಯಾಯ ಮಾಡೋದು, ಶೋಷಣೆ ಮಾಡೋದು ಹುಲಿಯ ಗುಣ. ಹಾಗೇನೆ ಕುರಿಗಳ ಹಾಗೆ ಇರ್ತೀವಿ, ನರಿಗಳ ಹಾಗೆ ಇರ್ತೀವಿ. ಮಾಡೋದೆಲ್ಲ ಮಾಡ್ಬಿಟ್ಟು ಏನೂ ಗೊತ್ತಿಲ್ಲದವ್ರ ತರ ಇರೋದು. ಆಮೇಲೆ ಜಾಣತನದಿಂದ ಒಬ್ರಿಗೆ ಮೋಸ ಮಾಡೋದು, ಈ ಎಲ್ಲ ಗುಣಗಳು ನರಿಗಿರುತ್ತೆ. ಚಿರತೆ ಉಪಾಯವಾಗಿ ಹೊಂಚು ಹಾಕಿ ಬೇಟೆ ಆಡ್ಬಿಡುತ್ತೆ. ಈ ರೀತಿಯ ಪ್ರಾಣಿ ಗುಣಗಳು ಮನುಷ್ಯನಲ್ಲೂ ಇದಾವೆ, ಕುರಿ ಗುಣಗಳು ಇದಾವೆ. ಗುಲಾಮರಾಗಿ ಬದುಕುವಂಥದ್ದು, ಯಾರು ಏನು ಹೇಳಿದ್ರು ಅಂತ ಅನ್ನೋದು, ತಲೆ ಬಗ್ಸೋದು ಕುರಿ ಗುಣ. ನೋಡಿ, ಈ ತರದ ವಾಸವಾಗಿರ್ತವೆ. ನಮ್ಮೊಳಗೆ ಪೊಟರೆಗಳಿರಬಹುದು, ಗುಹೆಗಳಿರಬಹುದು, ಹುತ್ತಗಳಿರಬಹುದು. ಇಂಥ ಅಂಶಗಳನ್ನು ಗೆಲ್ಲುವ ಹೋರಾಟದ ಮೂಲಕ ಮನುಷ್ಯರಾಗ ಹೊರಟ ಅನೇಕರು ಭಕ್ತರಾದರು, ಸಂತರಾದರು, ಕವಿಗಳಾದರು, ಕಲಾವಿದರಾದರು, ಇವೇನೂ ಅಲ್ಲದ ಅಪ್ಪಟ ಮನುಷ್ಯರಾದರು. ಎಷ್ಟು ಸೊಗಸಾಗಿ ಹೇಳಿದೆ ನೋಡಿ. ನಮ್ಮಲ್ಲೂ ಕೂಡ ಪೊಟರೆಗಳಿರ್ಬೋದು. ನಾವು ನಮ್ಮ ಅಂತರಂಗವನ್ನ ಗುಹೆ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಪೊಟರೆಗಳನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಎಷ್ಟು ಜನ ಹೇಳ್ತಾರೆ ಹುತ್ತಗಳು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಂದ್ರೆ ನಮ್ಮ ಮನಸ್ಸೊಳಗಡೆ ನಾವು ಸಂಕುಚಿತತೆಯನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ. ವಿಶಾಲವಾಗಿ ಯೋಚನೆ ಮಾಡ್ತಾ ಇಲ್ಲ ನಾವು. ಗುಹೆ ಒಳಗಡೆ, ಹುತ್ತದೊಳಗಡೆ ಸೀಮಿತವಾಗಿದ್ದಂಥ ಪ್ರಪಂಚ, ದೊಡ್ಡದಾಗಿ ಯೋಚನೆ ಮಾಡಕ್ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇರೋದು. ಇವುಗಳನ್ನೆಲ್ಲ ಈ ತರದ ಒಂದು ಇಮ್ಯಾಜ್ಗಳನ್ನು ಕೊಟ್ಕೊಂಡು, ಆಮೇಲೆ ಅಲ್ಲಿ ವಾಸ ಮಾಡೋ ಕ್ರೂರ ಪ್ರಾಣಿಗಳು, ವಿಷಜಂತುಗಳು, ಆ ರೀತಿಯ ಮನಸ್ಥಿತಿಯನ್ನ ನಾವು ಬಿಟ್ಟು ಬಿಡಬೇಕು ಅಂತ ಹೇಳ್ತಾ ಇರೋದು. ಅವುಗಳನ್ನು ಬಿಟ್ಬಿಡೋದಕ್ಕೆ ಹೋರಾಟ ಮಾಡಿದಾಗ ಭಕ್ತರಾದರು, ಸಂತರಾದರು, ಕವಿಗಳಾದರು, ಕಲಾವಿದರಾದರು, ಇವೇನೂ ಅಲ್ಲದ ಅಪ್ಪಟ ಮನುಷ್ಯರಾದರು. ಹಂಗೆ ಯೋಚನೆ ಮಾಡ್ತಾ ಇರೋರು ಭಕ್ತರಾಗ್ಬಿಡ್ತಾರೆ, ಸಂತರಾಗೋಗ್ತಾರೆ, ಕವಿಗಳಾಗೋಗ್ತಾರೆ. ಆಯ್ತಾ? ಅದ್ರ ಜೊತೆಗೆ ನೋಡಿ ಕಲಾವಿದರಾಗ್ತಾರೆ. ಈಗ ಯಾರೇ ಕಲಾವಿದರಾಗಿದ್ರು ಕೂಡ ಅಪ್ಪಟ ಮಾನವೀಯವಾಗಿ ಯೋಚನೆ ಮಾಡಬೇಕು. ಆದ್ರೆ ಈಗ ಕಲಾವಿದರಲ್ಲಿ ಆ ಗುಣ ಇದೆಯೇನ್ರಿ? ಮಾನವೀಯವಾಗಿ ನಡ್ಕೊಳ್ಳುವಂತಹ ಮನಸ್ಥಿತಿ ಕಲಾವಿದರಲ್ಲಿ ಇದೆಯಾ? ಈಗ ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಕವಿಗಳಾಗಿರೋರಲ್ಲಿ ಆ ಥರದ್ದೊಂದು ಮಾನವೀಯತೆ ಇದೆಯಾ? ಸಂತರಾದವರಲ್ಲಿ ಆ ರೀತಿಯ ಒಂದು ಮಾನವೀಯತೆ ಇದೆಯಾ? ಭಕ್ತರಾಗಿರೋರಲ್ಲಿ ಆ ರೀತಿಯ ಮಾನವೀಯತೆ ಇದೆಯಾ?
ಭಕ್ತರು ಕುರುಡು ನಂಬಿಕೆ, ಸಂತರು ಕುರುಡು ನಂಬಿಕೆ, ಕವಿಗಳು ಕುರುಡು ನಂಬಿಕೆ, ಈ ರೀತಿಯ ಆಲೋಚನೆಗಳನ್ನ ಮೈಗೂಡಿಸ್ಕೊತಾ ಇರೋ ಈ ಹೊತ್ತಿನಲ್ಲಿ ಮಾನವೀಯತೆ ಅನ್ನುವಂಥದ್ದು ಹೆಚ್ಚು ಅರ್ಥಗರ್ಭಿತವಾಗಿ ಎಲ್ಲರ ಮನಸ್ಸನ್ನು ಹೊಕ್ಕಬೇಕಾಗಿದೆ. ಈ ಅಪ್ಪಟ ಮನುಷ್ಯ ಯಾರು? ಕವಿ ಆಗಿರ್ಬೇಕು, ಸಂತ ಆಗಿರ್ಬೇಕು, ಭಕ್ತ ಆಗಿರ್ಬೇಕು, ಸರಿ. ಇಲ್ಲ ಅಂತಂದ್ರೆ ಮಾನವೀಯತೆಯನ್ನು ಮೈಗೂಡಿಸ್ಕೊಂಡಿರುವಂತ ಒಬ್ಬ ಅಪ್ಪಟ ಮನುಷ್ಯನಾಗಿರ್ಬೇಕು. ಅರೆ ಈ ಅಪ್ಪಟ ಮನುಷ್ಯ ಯಾರು? ಭೋಗಿಯೇ, ಯೋಗಿಯೇ, ಕವಿಯೇ, ಕಲಿಯೇ, ಭಕ್ತನೇ, ಭವಿಯೇ, ಅಥವಾ ಎಲ್ಲ ಅಂಶಗಳ ಅನುಸಂಧಾನದಲ್ಲಿ ಹದಗೊಂಡು ಬೆಳೆದ ವ್ಯಕ್ತಿತ್ವವೇ? ಈ ಎಲ್ಲ ಅಂಶಗಳನ್ನು ಮೈಗೂಡಿಸಿಕೊಂಡು ಹದವಾಗಿ ಬೆಳೆದಂತ ಒಂದು ವ್ಯಕ್ತಿತ್ವನ ಇತಿಹಾಸವನ್ನು ಅವಲೋಕಿಸಿದರೆ ನಮಗೆ ಗೊತ್ತಾಗುತ್ತದೆ ಮನುಷ್ಯ ಕಲ್ಪನೆಯ ಆದ್ಯತೆಗಳು ಬದಲಾಗುತ್ತಾ ಬಂದಿವೆ. ಮನುಷ್ಯ ಕಲ್ಪನೆಯ ಆದ್ಯತೆಗಳು ಬದಲಾಗುತ್ತಾ ಬಂದಿವೆ. ಮನುಷ್ಯ ಬೆಳೆದಂತೆ ನಮ್ಮ ಆದ್ಯತೆಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತವೆ. ನಮ್ಮ ತಾತನ ಬದುಕಿನ ಆದ್ಯತೆಗಳು ಬೇರೆ ಇದ್ವು. ನಮ್ಮ ತಂದೆಯ ಬದುಕಿನ ಸಂದರ್ಭದಲ್ಲಿ ಅವರ ಬದುಕಿನ ಆದ್ಯತೆಗಳೇ ಬೇರೆ ಇದ್ವು. ಈಗ ನನ್ನ ಬದುಕಿನ ಆದ್ಯತೆಗಳು ಬೇರೆ ಆಗಿದ್ದಾವೆ. ನನ್ನ ಮುಂದಿನ ಜನಾಂಗ, ನಾನು ಯೋಚನೆ ಮಾಡ್ತಾ ಇದ್ದೀನಲ್ಲ ಬದುಕಿನ ಆದ್ಯತೆಗಳು, ಅದಕ್ಕಿಂತಲೂ ಭಿನ್ನವಾಗಿ ಆದ್ಯತೆಗಳನ್ನು ಯೋಚನೆ ಮಾಡ್ಬೋದು. ಆಗ ಬದಲಾಗ್ತಾ ಬಂದಿದೆ. ಆದರೆ ಆದರ್ಶಪ್ರಾಯ ಮನುಷ್ಯನನ್ನು ಕಂಡುಕೊಳ್ಳುವ ನಮ್ಮ ಪರಂಪರೆಯ ವಿಶಿಷ್ಟತೆ ಎಂದರೆ ವೈಪರೀತ್ಯವನ್ನು ಮೀರಿ ಬೆಳೆದ ಚಿಂತನೆ, ಪರಿಕಲ್ಪನೆ. ನಮ್ಮ ಪರಂಪರೆಯ ವಿಶಿಷ್ಟತೆ ಎಂದರೆ ವೈಪರೀತ್ಯವನ್ನು ಮೀರಿ ಬೆಳೆದ ಚಿಂತನೆ, ಪರಿಕಲ್ಪನೆ. ವೈಪರೀತ್ಯವನ್ನ ಮೀರಿ ಬೆಳಿಬೇಕು, ಅದು ಚಿಂತನೆ, ಪರಿಕಲ್ಪನೆ. ಬಹಳ ಸೊಗಸಾಗಿದೆ ಅದು. ಆದರ್ಶಪ್ರಾಯ ಮನುಷ್ಯನನ್ನು ಕಂಡುಕೊಳ್ಳುವ ನಮ್ಮ ಪರಂಪರೆಯ ವಿಶಿಷ್ಟತೆ ಎಂದರೆ ವೈಪರೀತ್ಯವನ್ನು ಮೀರಿ ಬೆಳೆದ ಚಿಂತನೆ, ಪರಿಕಲ್ಪನೆ. ವಿರೋಧಾತ್ಮಕ ಅಂಶಗಳನ್ನ, ಅಮಾನವೀಯ ಅಂಶಗಳನ್ನ ಮೀರಿ ಬೆಳೆದಂತಹ ಪರಿಕಲ್ಪನೆ, ಚಿಂತನೆಗಳಿಂದ ಆದರ್ಶಪ್ರಾಯ ಮನುಷ್ಯನನ್ನ ಉಳ್ಕೊಳ್ಳೋದು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇರೋದು. ಭೋಗಿ, ಯೋಗಿ, ಭಕ್ತ, ಭವಿ, ಕವಿ, ಕಲಿ, ಹೀಗೆ ವಿವಿಧ ಆದ್ಯತೆಗಳ ಮೂರ್ತ ರೂಪವಾದ ಮನುಷ್ಯರು ನಮ್ಮಲ್ಲಿದ್ದರೂ ಕೂಡ ಅವರೇ ಅಂತಿಮ ಸತ್ಯಗಳಾಗಲಿಲ್ಲ. ಅಂದ್ರೆ ಒಬ್ಬ ಮನುಷ್ಯನ ಶೇಡ್ಸ್ ಇದೆಯಲ್ಲ, ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಅವನ ಬಹುಮುಖ ವ್ಯಕ್ತಿತ್ವ ಇರುತ್ತಲ್ಲ, ಅದು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ತಾ ಇರೋದು. ಅದನ್ನ ಅನುಸಂಧಾನ ಪರಂಪರೆ ಪ್ರತೀಕವಾದ ಪಂಪ ಮಹಾಕವಿಯು ಏನಂತ ಹೇಳ್ತಾನೆ? ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಲಂಪಿನ ಇಂಪುಗಳಿಗೆ ಆಗರಮಾದ ಮಾನಿಸರೇ ಮಾನಿಸರು. ಅಬ್ಬಬ್ಬ, ಮನುಷ್ಯರು ಅಂದ್ರೆ ಹೇಗೆ ಅಂತಂದ್ರೆ, ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಲಂಪಿನ ಇಂಪುಗಳಿಗೆ ಆಗರಮಾದ ಮಾನಸರೇ ಮಾನಸರು. ಈ ಇಷ್ಟು ಅಂಶಗಳಿಗೆ ಆವಾಸ ಸ್ಥಾನವಾಗಿರುವಂಥವರು ಮಾನಿಸರ್ ಅಂತ ಹೇಳ್ತಾ ಇರೋದು. ನೋಡಿ, ತ್ಯಾಗದ ತ್ಯಾಗ ಗುಣ ಇರುತ್ತದೆ, ಭೋಗ ಇರುತ್ತೆ, ಅಕ್ಕರದ ಗೇಯದ ತಿಳುವಳಿಕೆ ಇರುತ್ತೆ, ವಿದ್ಯಾವಂತನಾಗಿರ್ತಾನೆ, ಆಮೇಲೆ ಸಂಗೀತಗಾರನಾಗಿರ್ತಾನೆ, ಗೋಷ್ಠಿಯನ್ನ ಕೂಡಿ ಬಾಳುವಂತ ಗುಣವನ್ನು ಇಟ್ಕೊಂಡಿರ್ತಾನೆ, ಅಲಂಪಿ ನಿಂಪುಗಳಿಗೆ, ಈ ರೀತಿಯ ಒಂದು ಹೊಂದಾಣಿಕೆಗೆ ಆಗರಮಾದ ಮಾನಿಸರೇ ಮಾನಿಸರ್. ಈ ರೀತಿಯ ಗುಣಗಳಿಗೆ ಆಗರವಾದ ಆಶ್ರಯ ಕೊಟ್ಟಿರುವಂತಹ ಮನುಷ್ಯರಾಗಿರ್ತಾರೆ. ಅವರು ಮನುಷ್ಯರು ಅನ್ಬೋದು ಅಂತ ಹೇಳ್ತಾ ಇರೋದು. ಅವರು ತ್ಯಾಗ ಗುಣವನ್ನು ಇಟ್ಕೊಂಡಿರ್ಬೇಕು, ಭೋಗ ಗುಣವನ್ನು ಇಟ್ಕೊಂಡಿರ್ಬೇಕು, ವಿದ್ಯಾವಂತರಾಗಿರ್ಬೇಕು, ಸದ್ಗುಣವುಳ್ಳವರಾಗಿರ್ಬೇಕು ಅಂತ ಹೇಳ್ತಾ ಇರೋದು ಎಂಬ ಆಶಯವನ್ನು ಅಭಿವ್ಯಕ್ತಿಸುವ ಮೂಲಕ ಮನುಷ್ಯ ವ್ಯಕ್ತಿತ್ವದ ಒಕ್ಕೂಟ ಕಲ್ಪನೆಯನ್ನು ಪರಿಚಯಿಸಿದೆ. ಒಬ್ಬ ಮನುಷ್ಯನಲ್ಲಿ ಇರಬೇಕಾದಂತ ಇಷ್ಟು ವ್ಯಕ್ತಿತ್ವಗಳನ್ನ ಒಟ್ಟಾಗಿ ತೋರಿಸಿರುವಂತಹ ಗುಣವನ್ನ ನಮ್ಮ ಪಂಪ ಇಲ್ಲಿ ವ್ಯಕ್ತಪಡಿಸಿದ್ದಾನೆ. ಅದೇ ರೀತಿ ಮನುಷ್ಯ ವ್ಯಕ್ತಿತ್ವದಲ್ಲಿ ಅನೇಕ ಅಂಶಗಳಿದ್ದರೂ ಎಲ್ಲಕ್ಕೂ ಆದ್ಯತೆ ಇರುವುದು ಕಷ್ಟ ಸಾಧ್ಯವೆಂಬ ಕಲ್ಪನೆಯನ್ನು ಪಂಪನೆ ತಂದವನೆ. ನೋಡಿ, ಎಲ್ಲ ರೀತಿಯ ವ್ಯಕ್ತಿತ್ವವೂ ಕೂಡ ಒಬ್ಬನಲ್ಲೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಚಾಗದ ಭೋಗದ ಗೇಯದ ಗೊಟ್ಟಿ ಅಲಂಪಿ ನಿಂಪ ಅವೆಲ್ಲವೂ ಒಬ್ಬನಲ್ಲೇ ಇಲ್ಲ, ಆಯ್ತಾ? ಒಂದೊಂದಕ್ಕೆ ಒಬ್ಬೊಬ್ಬರು ಸ್ಟಿಕ್ಕನ್ ಆಗಿರ್ತಾರೆ. ಆ ರೀತಿಯ ವ್ಯಕ್ತಿತ್ವವನ್ನು ಅವನೇ ಗುರುತಿಸಿ ಹೇಳ್ತಾನೆ. ಮತ್ತೆ ಅದನ್ನ ಆ ವ್ಯಕ್ತಿತ್ವ ಬಿಟ್ಟು ಬೇರೆ ವ್ಯಕ್ತಿತ್ವ ಇಲ್ಲ ಅಂತಾನೂ ನಾವು ಅಲ್ಲಗಳೆಯೋದಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ. ಛಲದಳ್ ದುರ್ಯೋಧನಂ ನನ್ನಿಯೊಳ್ ಇನತನಯಂ ಎಂಬಂತಹ ಸ್ಥೂಲ ವರ್ಗೀಕರಣದ ಮೂಲಕ ಸ್ಪಷ್ಟೀಕರಿಸಿದ ಇದನ್ನ. ದುರ್ಯೋಧನ ಅಂದಾಗ ಛಲ, ಅವನ ವ್ಯಕ್ತಿತ್ವ ಛಲ. ಹಾಗಾದ್ರೆ ಬೇರೆ ಗುಣಗಳಿರ್ಲಿಲ್ವಾ? ಇದು ಸ್ಥೂಲವಾಗಿ ಅಂತ ಹೇಳ್ತಾ ಇರೋದಿಲ್ಲ, ಮೇಲ್ನೋಟಕ್ಕೆ ಒಂದು ರ್ಯಾಂಡಮ್ ಆಗಿ ಅಂತ ಹೇಳ್ತಾರಲ್ಲ ಹಂಗೆ ಅಂತ. ಆ ಸ್ಥೂಲವಾಗಿ ಯೋಚನೆ ಮಾಡಿದಾಗ ಇಡೀ ಮಹಾಭಾರತದಲ್ಲಿ
ಛಲಕ್ಕೋಸ್ಕರ ಬದುಕ್ತವನ್ರಿ ದುರ್ಯೋಧನ ಅಂತ ಅಂದ್ಬಿಡ್ತೀವಿ ನಾವು. ಹಾಗಾದ್ರೆ ಛಲ ಬಿಟ್ಟು ಬೇರೆ ನ್ಯಾಯಯುತವಾಗಿ ನಡ್ಕೊಳ್ಬಹುದಾದಂತ ಇನ್ನಿತರ ಮೌಲ್ಯಗಳು ಅವನಲ್ಲಿ ಇರ್ಲಿಲ್ವಾ? ಇದ್ವು. ಆದ್ರೆ ಬಹಳ ಮುಖ್ಯವಾಗಿ ಆಕರ್ಷಿಸಿದ್ದು ಛಲ. ಅದರಿಂದ ಅವನನ್ನು ಗುರುತಿಸಿದೀವಿ. ನನ್ನಿಯೊಳ್ ಈನತನಯಂ, ಚೆನ್ನಾಗಿದೆ ಇದು. ನನ್ನಿ ಅಂದ್ರೆ ಸತ್ಯ ಅಂತ. ಸತ್ಯವನ್ನು ಹೇಳುವುದರಲ್ಲಿ, ಸತ್ಯವಾಗಿ ನಡೆದುಕೊಳ್ಳುವುದರಲ್ಲಿ ಈನತನಯ, ಸೂರ್ಯನ ಮಗನಾದಂತ ಕರ್ಣ ಈನತನಯಂ ಅಂತಂದ್ರೆ. ಹಾಗಾದ್ರೆ ಸತ್ಯಕ್ಕೆ ಮಾತ್ರ ಹೆಸರಾಗಿದ್ನ, ಅಸತ್ಯವಾಗಿ ನಡ್ಕೊಳ್ಳಿಲ್ವಾ ಕರ್ಣ? ಬಹಳ ಮುಖ್ಯವಾಗಿ ಅವನು ಆತುಕೊಂಡಿದ್ದು ಸತ್ಯವನ್ನ. ಆಂಶಿಕವಾಗಿ, ಆನುಷಂಗಿಕವಾಗಿ ಅವನ ಬದುಕಿನಲ್ಲಿ ಅಸತ್ಯವೂ ಇತ್ತು, ಅವಿವೇಕಗಳು ಇದ್ವು. ಅದನ್ನು ನಾವು ಅಲ್ಲಗಳೆಯೋದಕ್ಕಾಗಲ್ಲ. ನೋಡಿ, ಅದನ್ನೇ ಇಲ್ಲಿ ಸ್ಥೂಲ ವರ್ಗೀಕರಣದ ಮೂಲಕ ಸ್ಪಷ್ಟೀಕರಿಸಿದ. ದುರ್ಯೋಧನನಿಗೆ ಛಲ ಮತ್ತು ಕರ್ಣನಿಗೆ ಸತ್ಯ ಆದ್ಯತೆಯ ಅಂಶಗಳಾದರೂ ಇತರೆ ಅಂಶಗಳು ಅವರಲ್ಲಿ ಇರುವುದಿಲ್ಲವೆಂದು ಅರ್ಥವಲ್ಲ, ಬೇರೆ ಅಂಶಗಳು ಇದ್ವು ಅಂತ. ಪಂಪನ ಆದರ್ಶ ಮನುಷ್ಯನಲ್ಲಿ ತ್ಯಾಗ ಭೋಗಾದಿ ವಿರುದ್ಧಾಂಶಗಳೆಲ್ಲ ಹದವಾಗಿ ಬರೆಯಬೇಕಾಗುತ್ತದೆ. ತ್ಯಾಗ ಭೋಗದ ವಿರುದ್ಧಾಂಶಗಳೆಲ್ಲ ಹದವಾಗಿ ಬರಿಬೇಕಾಗುತ್ತೆ. ಹೀಗಾಗಿ ಆದ್ಯತೆ ಮತ್ತು ಹದಗಳ ಅನುಸಂಧಾನದಲ್ಲಿ ಅಪ್ಪಟ ಮನುಷ್ಯನೊಬ್ಬ ರೂಪುಗೊಳ್ಳಬೇಕಾಗುತ್ತದೆ. ಇದು ಜೀವನ ಪರ್ಯಂತ ನಡೆಯುವ ಒಳ ಹೋರಾಟವೆಂಬುದೇ ಮನುಷ್ಯ ಮನಸ್ಸಿನ ವಿಶಿಷ್ಟತೆ. ಈ ಥರದ್ದೊಂದು ಒಳ ಹೋರಾಟ ಇದೆಯಲ್ಲ, ಈ ಥರದ್ದೊಂದು ಕಂಡುಕೊಳ್ಳುವಂತಹ ಒಳ ಹೋರಾಟ ಇದೆಯಲ್ಲ, ಅದು ಜೀವನ ಪರ್ಯಂತವೂ ನಡೀತಾ ಇರುತ್ತೆ ಒಬ್ಬ ಮನುಷ್ಯ ಬದುಕಿರೋವರೆಗೂ ಅಂತ ಹೇಳ್ತಾ ಇರೋದು. ಮನುಷ್ಯನ ಹೋರಾಟ ಕೇವಲ ಒಳಗಿನದು ಅಲ್ಲ, ಹೊರಗಿನದು ಅಲ್ಲ. ಒಳಗು ಮತ್ತು ಹೊರಗುಗಳ ವಿರುದ್ಧವಾಗಿ ನಿಲ್ಲುವುದಷ್ಟೇ ಅಲ್ಲ, ಮನುಷ್ಯ ರೂಪವೇ ಹೋರಾಟದ ಒಕ್ಕೂಟ. ಮನುಷ್ಯ ರೂಪ ಅನ್ನುವಂಥದ್ದೇ ಹೋರಾಟದ ಒಕ್ಕೂಟ. ನಿಜ ಅಲ್ವೇನ್ರಿ? ಒಳ್ಳೆದ್ರ ವಿರುದ್ಧ ಹೋರಾಟ ಮಾಡೋರು ಇರ್ತಾರೆ, ಒಳ್ಳೆದ್ರ ಪರವಾಗಿ ಹೋರಾಟ ಮಾಡೋರು ಇರ್ತಾರೆ. ಈ ಥರದ್ದೆಲ್ಲ ಅಂಶಗಳಿರುತ್ತೆ. ಆ ಕಾರಣಕ್ಕೆ ಮನುಷ್ಯ ವ್ಯಕ್ತಿತ್ವ ಅನ್ನುವಂಥದ್ದೇ ಹೋರಾಟದ ಒಕ್ಕೂಟ. ಒಂದೊಂದು ಅಂಗಾಂಗಕ್ಕೂ ಪ್ರತ್ಯೇಕ ಹೆಸರಿದ್ದರೂ ಸ್ವತಂತ್ರ ಅಸ್ತಿತ್ವವಿಲ್ಲ. ಮನುಷ್ಯ ದೇಹದಲ್ಲಿ ಒಂದೊಂದು ಅಂಗಾಂಗಕ್ಕೂ ಪ್ರತ್ಯೇಕ ಹೆಸರಿದ್ದರೂ ಸ್ವತಂತ್ರ ಅಸ್ತಿತ್ವವಿಲ್ಲ. ಸ್ವತಂತ್ರ ಅಸ್ತಿತ್ವ ಇರಬಾರ್ದು. ಮನುಷ್ಯ ದೇಹದಲ್ಲಿ ಒಂದೊಂದು ಅಂಗಕ್ಕೂ ಸ್ವತಂತ್ರ ಅಸ್ತಿತ್ವ ಇದ್ರೂ ಕೂಡ, ಪ್ರತ್ಯೇಕ ಹೆಸರಿದ್ರು ಕೂಡ ಸ್ವತಂತ್ರ ಅಸ್ತಿತ್ವ ಅನ್ನೋದಿರೋದಿಲ್ಲ, ಇರಬಾರ್ದು. ಯಾಕಂತ ಹೇಳ್ತಾರೆ ನೋಡಿ ಅವರೇ, ಪ್ರತಿ ಅಂಗಾಂಗವು ಪರಾವಲಂಬಿ. ಪ್ರತಿ ಅಂಗಾಂಗಗಳು ಪರಾವಲಂಬಿ, ಒಂದನ್ನನುಸರಿಸಿ ಇನ್ನೊಂದಿದೆ. ಅದು ಬಹಳ ಮುಖ್ಯ. ಕೈಗಳು ಭುಜವನ್ನು, ಕಾಲುಗಳು ತೊಡೆಯನ್ನು, ತೊಡೆಗಳು ಮುಂಡವನ್ನು ಅವಲಂಬಿಸಿ ಅರ್ಥ ಮಾಡಿಕೊಂಡು ವರ್ತಿಸಿದರೆ ಮನುಷ್ಯ ರೂಪ ಸಹಜವಾಗಿರುತ್ತದೆ ಅಲ್ವಾ? ಇದಕ್ಕೆ ಕೂಡ್ಕೊಂಡಿದೆ, ಗೊತ್ತಾಯ್ತಾ? ತಲೆ ಇದಕ್ಕೆ ಕೂಡ್ಕೊಂಡಿದೆ, ಗೊತ್ತಾಯ್ತಾ? ತೊಡೆ ಇದಕ್ಕೆ ಕೂಡ್ಕೊಂಡಿದೆ. ಹಿಂಗೆಲ್ಲ ಕೂಡ್ಕೊಂಡಿರೋ ಒಂದಕ್ಕೊಂದು ಇದೊಂದು ಸಂಬಂಧ. ಇದು ಒಂದಕ್ಕೊಂದು ಅರ್ಥ ಮಾಡ್ಕೊಂಡ್ರೆ ಇವು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ. ಆ ರೀತಿಯ ತಿಳುವಳಿಕೆ ಬಹಳ ಮುಖ್ಯ ಆಗುತ್ತೆ. ಯಾವೊಂದು ಅಂಗಾಂಗವು ಅರಾಜಕವಾಗಬಾರದು, ವಿರುದ್ಧವಾಗಬಾರದು. ಆವಾಗ ಹ್ಯಾಂಡಿಕ್ಯಾಪ್ ಆಗುತ್ತೆ. ಇದು ನಾನು ಪ್ರತ್ಯೇಕ ಇರ್ತೀನಿ ಅಂತ ಅನ್ನಕ್ಕಾಗಲ್ಲ. ನಾನು ಇದು ಪ್ರತ್ಯೇಕವಾಗಿರ್ತೀನಿ, ತೊಡೆ ಪ್ರತ್ಯೇಕವಾಗಿರ್ತೀನಿ ಅಂತ ಹೇಳಕ್ಕಾಗಲ್ಲ. ಅರಾಜಕವಾಗುತ್ತೆ. ಆಮೇಲೆ ರೂಪ ಅನ್ನುವಂಥದ್ದು ಕೆಟ್ಟೋಗುತ್ತೆ. ಒಂದು ಸುಂದರವಾದ ರೂಪುಗೊಳ್ಳೋದಕ್ಕೆ ಸಾವಯವ ಸಂಬಂಧಗಳು ಅನ್ಯೋನ್ಯವಾಗಿರ್ಬೇಕು ಅಂತ ಹೇಳ್ತಾ ಇರೋದು. ಆ ರೀತಿ ಇಲ್ಲ ಅಂತಂದಾಗ ವಿರೂಪ ಆಗೋಗುತ್ತೆ ಅಂತೇಳಿ ಮಾತಾಡ್ತಾ ಇರೋದು. ನೋಡಿ, ಯಾವೊಂದು ಅಂಗಾಂಗವು ಅರಾಜಕವಾಗಬಾರದು, ವಿರುದ್ಧವಾಗಬಾರದು. ಏಕಕಾಲಕ್ಕೆ ಸ್ವತಂತ್ರ ಅಸ್ತಿತ್ವದ ಹೋರಾಟ ಮತ್ತು ಅನುಸಂಧಾನವನ್ನು ಅರ್ಥವತ್ತಾಗಿ ಅನ್ವಯಿಸಿಕೊಂಡಾಗ ವಿಕಲಾಂಗವಿಲ್ಲದ ಆಕಾರ ಕಾಣುತ್ತದೆ. ಇದು ಬಹಳ ಮುಖ್ಯ. ಏಕಕಾಲಕ್ಕೆ ಸ್ವತಂತ್ರ ಅಸ್ತಿತ್ವದ ಹೋರಾಟ ಮತ್ತು ಅನುಸಂಧಾನವನ್ನು ಅರ್ಥವತ್ತಾಗಿ ಅನ್ವಯಿಸಿಕೊಂಡಾಗ ವಿಕಲಾಂಗವಿಲ್ಲದ ಆಕಾರ ಕಾಣುತ್ತದೆ. ಈ ಸ್ವತಂತ್ರ ಅಸ್ತಿತ್ವ, ಹೋರಾಟ ಮತ್ತು ಅನುಸಂಧಾನ ಯಾವುದರ ಸ್ವತಂತ್ರ, ಯಾವುದರ ಅಸ್ತಿತ್ವ, ಅದರ ಅನುಸಂಧಾನ ಹೇಗೆ ಅಂತ. ಈಗ ನೋಡಿ, ಈಗ ಸ್ವತಂತ್ರ ಇದೆ ನನಗೆ, ಈ ಕೈಯನ್ನು ಮೇಲೆತ್ತಬೇಕು. ನೋಡಿ, ನನ್ನ ಮನಸ್ಸು ಹೇಳಿದಾಗ ಅನುಸಂಧಾನವಾಯಿತು. ಈ ಕೈಗೂ ಮೆದುಳಿಗೂ ಎಲ್ಲ ಅನುಸಂಧಾನ ಆಗಿ ಈ ಕೈಯನ್ನು ಮೇಲೆತ್ತಾ ಇದ್ದೀನಿ. ನಂದೇ ಸ್ವತಂತ್ರ ಅಂಗ ಇದು, ನಂದೇ ಸ್ವತಂತ್ರ ಅಂಗ ಹೃದಯ. ಈ ಹೃದಯ ನಿಂತೋಗ್ಲಿ ಅಂತಂದ್ರೆ ಅನುಸಂಧಾನ ಆಗ್ತಾ ಇಲ್ಲ. ಯಾವುದು ಎಷ್ಟಾಗಬೇಕೋ ಅದೇ ಬಹಳ ಮುಖ್ಯವಾಗಿ ಇಲ್ಲಿ ಹೇಳ್ತಾ ಇರೋದು. ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏಕಕಾಲಕ್ಕೆ ಸ್ವತಂತ್ರ ಅಸ್ತಿತ್ವದ ಹೋರಾಟ ಮತ್ತು ಅನುಸಂಧಾನವನ್ನು ಅರ್ಥವತ್ತಾಗಿ ಅನ್ವಯಿಸಿಕೊಂಡಾಗ ವಿಕಲಾಂಗವಿಲ್ಲದ ಆಕಾರ ಕಾಣುತ್ತದೆ. ವಿಕಲಾಂಗವಿಲ್ಲದ ಆಕಾರ, ವಿಕಲಾಂಗವಿಲ್ಲದ ವ್ಯಕ್ತಿತ್ವ ಕಾಣಿಸುತ್ತೆ ಅಂತ ಹೇಳ್ತಾ ಇರೋದು. ಸ್ವತಂತ್ರ ಅನ್ನುವಂಥದ್ದು ಮಿತಿಯಲ್ಲಿರಬೇಕು. ಆಮೇಲೆ ಅದರ ಅನುಸಂಧಾನ ಅನ್ನುವಂಥದ್ದು ಆರೋಗ್ಯಕರವಾಗಿರಬೇಕು ಅಂತ ಹೇಳ್ತಾ ಇರೋದು. ಮುಂದಕ್ಕೆ ನೋಡಿ,
ಇನ್ನು ದೇಹ ಮತ್ತು ಮನಸ್ಸಿನ ನಡುವೆ, ಮನಸ್ಸು ಮತ್ತು ಮೆದುಳಿನ ನಡುವೆ ಸೌಹಾರ್ದ ಸಂಬಂಧವಿಲ್ಲದಿದ್ದರೂ ಮನುಷ್ಯನ ಸಮತೋಲನ ತಪ್ಪುತ್ತದೆ. ಇದನ್ನೇ ನಾನು ಹೇಳ್ತಾ ಇದ್ದಿದ್ದು ಆಗ್ಲೇನೆ. ಹೃದಯ ನಮ್ದಾಗಿದ್ರೇನೂ ಕೂಡ ಅದ್ರ ಮಾತನಾವಿಲ್ಲ. ಅಂದ್ರೆ ಇವೆಲ್ಲವೂ ಕೂಡ ಸಮತೋಲನವಾಗಿರ್ಬೇಕು ಅಂತ ಹೇಳ್ತಾ ಇರೋದು. ದೇಹ ಮತ್ತು ಮನಸ್ಸಿನ ನಡುವೆ, ಮನಸ್ಸು ಮತ್ತು ಮೆದುಳಿನ ನಡುವೆ ಸೌಹಾರ್ದ ಸಂಬಂಧವಿಲ್ಲದಿದ್ದರೂ ಮನುಷ್ಯನ ಸಮತೋಲನ ತಪ್ಪುತ್ತದೆ. ಮೂರ್ತ ಅಂಗಾಂಗಗಳು ಮತ್ತು ಅಮೂರ್ತ ಅನುಭವಾಂಶಗಳು ಸಮತೋಲನಕ್ಕೆ ತುಡಿಯ ತೀವ್ರತೆಯನ್ನು ಸದಾ ಜೀವಂತವಾಗಿಸಿಕೊಂಡರೆ ಮನುಷ್ಯನ ಆದರ್ಶ ಕಲ್ಪನೆಗೆ ಅರ್ಥ ಬರುತ್ತದೆ. ಮನುಷ್ಯ ಅನ್ನುವಂತಹ ಆ ವ್ಯಕ್ತಿತ್ವಕ್ಕೆ, ಆ ಕಲ್ಪನೆಗೆ ನಿಜವಾಗ್ಲೂ ಕೂಡ ಅರ್ಥ ಬರುತ್ತದೆ ಹಂಗೆ ನಡ್ಕೊಂಡಾಗ ಅಂತ ಹೇಳ್ತಾರೆ. ಆದರೆ ಅರ್ಥ ಕಳೆದುಕೊಳ್ಳುತ್ತಿರುವ ಧರ್ಮ ಮತ್ತು ರಾಜಕಾರಣಗಳು ಮನುಷ್ಯನ ಕಲ್ಪನೆಯನ್ನು ಕುರುಡಾಗಿಸುತ್ತವೆ, ಮನುಷ್ಯನ ಕಲ್ಪನೆಯನ್ನು ಕುರುಡಾಗಿಸ್ತಿದ್ದಾವೆ. ಧರ್ಮಗಳ ನಡುವಿನ ಕಿತ್ತಾಟದಲ್ಲಿ ದೇವರು ಇಲ್ಲ, ಮನುಷ್ಯನೂ ಇಲ್ಲ. ಧರ್ಮದ ಹೆಸರಿನಲ್ಲಿ ಕಿತ್ತಾಟ ನಡೀತಾ ಇದೆಯಲ್ಲ, ಆ ಸಂದರ್ಭದಲ್ಲಿ ದೇವರು ಇಲ್ಲ, ಮನುಷ್ಯನೂ ಇಲ್ಲ ಅಂತ ಅನಿಸ್ಬಿಡ್ತಾ ಇದೆ. ಮನುಷ್ಯನೊಳಗೆ ದೈವತ್ವವನ್ನು ಮೌಲ್ಯವಾಗಿಸಿಕೊಳ್ಳುವ ಅರ್ಥಪೂರ್ಣ ಪ್ರಯತ್ನಗಳ ಬದಲು ಮೃಗೀಯ ಘರ್ಷಣೆಗೆ ಪ್ರಚೋದಿಸುವುದೇ ಅನೇಕರಿಗೆ ಪುಣ್ಯದ ಕೆಲಸವಾಗಿದೆ. ಈ ಕೆಲವು ಅವಿವೇಕಿಗಳಿಗೆ ಯಾವ ರೀತಿಯ ಕೆಲಸ ಪುಣ್ಯದ ಕೆಲಸವಾಗಿದೆ ಅಂತಂದ್ರೆ ನೋಡಿ, ಮನುಷ್ಯನೊಳಗೆ ದೈವತ್ವವನ್ನು ಮೌಲ್ಯವಾಗಿಸಿಕೊಳ್ಳುವ ಅರ್ಥಪೂರ್ಣ ಪ್ರಯತ್ನಗಳ ಬದಲು, ಮನುಷ್ಯನೊಳಗೆ ದೈವತ್ವವನ್ನು ಮೌಲ್ಯವಾಗಿಸಿಕೊಳ್ಳುವಂತಹ ಈ ರೀತಿ ಅರ್ಥಪೂರ್ಣ ಪ್ರಯತ್ನಗಳನ್ನು ಬಿಟ್ಟು ಮೃಗೀಯ ಘರ್ಷಣೆಗೆ, ಒಬ್ಬರ ವಿರುದ್ಧ ಇನ್ನೊಬ್ಬರು ಘರ್ಷಣೆ ಮಾಡೋದಕ್ಕೆ ಪ್ರಚೋದಿಸುವುದೇ ಅನೇಕರಿಗೆ ಪುಣ್ಯದ ಕೆಲಸ ಆಗೋಗಿದೆ. ಆ ರೀತಿ ಅವಿವೇಕಗಳು ಕೂಡ ನಡೀತಾ ಇದೆ ಅಂತ ಹೇಳ್ತಾ ಇರೋದು. ಇಂಥ ಸಂದರ್ಭದಲ್ಲಿ ಮಾನವೀಯತೆ ಅನ್ನುವಂಥದ್ದು ಎಲ್ಲಿರುತ್ತೆ? ಇಂಥ ಕಡೆ ಮನುಷ್ಯ ಒಂದು ಜಡ ಸಾಧನ, ಅವನನ್ನು ಬಳಸ್ಕೊಳ್ಳಾಗತ್ತೆ. ಮಾನವೀಯತೆಯು ಧರ್ಮ ಸಂಬಂಧಿಯಾದ ಒಂದು ಜಡ ಘೋಷ. ಧರ್ಮ ಸಂಬಂಧಿಯಾದ ಮಾನವೀಯತೆಯು ಒಂದು ಧರ್ಮ ಸಂಬಂಧಿಯಾದ ಒಂದು ಜಡಘೋಷ ಆಗೋಗುತ್ತೆ. ಕೇವಲ ಹೆಸರಿಗೆ ಮಾತ್ರ ಇರೋ ಹಾಗಾಗುತ್ತೆ. ಚಲನಶೀಲತೆ ಎಂಬ ಪದಕ್ಕೆ ಇಲ್ಲಿ ಗಡಿಪಾರಾಗೋಗುತ್ತೆ. ಜಡತೆಯದೇ ಕಾರುಬೇರು. ರಾಜಕಾರಣದಲ್ಲಿ ಮನುಷ್ಯನಿಗೆ ಮತದಾರನ ಸ್ಥಾನ. ಮತದಾರ ಎಂದರೆ ಅಂಕಿ, ಶಾಸಕ ಸಂಸದ ಎಂದರೆ ಅಂಕಿ. ಯಾರ ಪರ ಎಷ್ಟು ಮತದಾರರು, ಯಾವ ಪಕ್ಷದಲ್ಲಿ ಎಷ್ಟು ಶಾಸಕ ಸಂಸದರು ಎಂಬ ಅಂಕಿ ಅಂಶಗಳೇ ಮುಖ್ಯವಾಗಿ ಮನುಷ್ಯನನ್ನು ಅಂಕಿಯ ಹಂತಕ್ಕೆ ಇಳಿಸಿದ ನಮ್ಮ ರಾಜಕಾರಣವು ಪ್ರಜಾಪ್ರಭುತ್ವವನ್ನು ಅಣಕಿಸುತ್ತಿದೆ. ತುಂಬಾ ಚೆನ್ನಾಗಿದೆ ಇದು. ರಾಜಕೀಯ ಸಂದರ್ಭದಲ್ಲಿ ಮನುಷ್ಯ ಅಂತಂದ್ರೆ ಅಂಕಿ ಆಗೋಗಿದ್ದಾನೆ ಅಂತ. ಎಷ್ಟು ಮತದಾರರಿದ್ದಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮನುಷ್ಯನನ್ನ ಗುರುತಿಸ್ತಾ ಇದ್ದಾರೆ. ಈಗ ಲೆಕ್ಕಾಚಾರದಲ್ಲಿ ನೋಡಿ, ಮತದಾರನ ಸ್ಥಾನ ಅನ್ನುವಂಥದ್ದು ರಾಜಕಾರಣದಲ್ಲಿ ಮನುಷ್ಯನಿಗೆ ಮತದಾರನ ಸ್ಥಾನ ಸಿಕ್ಕಿದೆ. ಮತದಾರ ಎಂದರೆ ಅಂಕಿ, ಶಾಸಕ ಸಂಸದ ಎಂದರೆ ಅಂಕಿ. ಯಾರ ಪರ ಎಷ್ಟು ಮತದಾರರು, ಯಾವ ಶಾಸಕನ ಪರವಾಗಿ ಎಷ್ಟು ಮತದಾರರು, ಯಾವ ಸಂಸದನ ಪರವಾಗಿ ಎಷ್ಟು ಮತದಾರರು ಅನ್ನುವಂಥದ್ದು ಈಗ ಮನುಷ್ಯ ಅನ್ನುವಂಥ ಕಲ್ಪನೆ ಹೋಗಿ ಅಂಕಿ ಅಂಶಗಳಾಗೋಗಿದ್ದೇವೆ, ಮತದಾರ ಆಗೋಗಿದ್ದಾನೆ. ನೋಡಿ, ಈ ಥರದ್ದೊಂದು ನೋಡಿ, ಅಂಕಿ ಅಂಶಗಳೇ ಮುಖ್ಯವಾಗಿ ಮನುಷ್ಯನನ್ನು ಅಂಕಿಯ ಹಂತಕ್ಕೆ ಇಳಿಸಿದ, ಮನುಷ್ಯನನ್ನು ಅಂಕಿಯ ಹಂತಕ್ಕೆ ಇಳಿಸಿದಂಥ ನಮ್ಮ ರಾಜಕಾರಣವು ಪ್ರಜಾಪ್ರಭುತ್ವವನ್ನು ಅಣಕಿಸುತ್ತಿದೆ. ನಿಜವಾಗ್ಲೂ ಪ್ರಜೆಗಳು ಪ್ರಭುತ್ವವನ್ನು ನಡೆಸುವಂತಹ ಕಲ್ಪನೆಯನ್ನಿಟ್ಕೊಂಡು ರಚನೆಯಾದಂತಹ ಈ ಪ್ರಜಾಪ್ರಭುತ್ವ ಕಲ್ಪನೆಯನ್ನೇ ಅಣಕಿಸ್ತಾ ಇದೆ ಅಂತ ಹೇಳ್ತಾ ಇರೋದು. ಹೀಗಾಗಿ ಎಲ್ಲ ಹಂತದಲ್ಲೂ ಮನುಷ್ಯನು ಮಾನವೀಯವಾಗುವ ಸಮಸ್ಯೆ ಕಾಡಿಸುತ್ತದೆ. ಮಾನವೀಯತೆ ಎನ್ನುವುದು ಪರರನ್ನು ತನ್ನಂತೆಯೇ ಬಗೆಯುವ ಭಾವನೆಯಲ್ಲಿದೆ. ಮಾನವೀಯತೆ ಎನ್ನುವುದು ಪರರನ್ನು ತನ್ನಂತೆಯೇ ಬಗೆಯುವ ಭಾವನೆಯಲ್ಲಿದೆ. ಏನು ಬಗೆಯುವ ಅಂತಂದ್ರೆ, ಮಾನವೀಯತೆ ಎನ್ನುವಂಥದ್ದು ಇನ್ನೊಬ್ಬ ಮಾನವನನ್ನು ನೋಡಿದಾಗ ಅವನು ನನ್ನಂತೆಯೇ ಅಂತ ಹೇಳಿ ಭಾವಿಸ್ಕೊಳ್ಳೋದಿದೆಯಲ್ಲ, ಯೋಚನೆ ಮಾಡೋದಿದೆಯಲ್ಲ, ಅದರಲ್ಲಿ ಮಾನವೀಯತೆ ಅನ್ನುವಂಥದ್ದು ಇದೆ. ಅಸಮಾನತೆಯನ್ನು ಅಳಿಸಿ ಹಾಕುವ ಅಂತಃಕರಣದಲ್ಲಿದೆ. ಮಾನವೀಯತೆ ಅನ್ನುವಂಥದ್ದು ಅಸಮಾನತೆಯನ್ನು ಅಳಿಸಿ ಹಾಕುವ ಅಂತಃಕರಣದಲ್ಲಿದೆ. ಆದರೆ ನಮ್ಮಲ್ಲಿ ಕೆಲವರು ಮಾನವೀಯತೆಯನ್ನು ಧಾರ್ಮಿಕಗೊಳಿಸಿದ್ದಾರೆ. ಮಾನವೀಯತೆ ಅನ್ನುವಂಥದ್ದನ್ನು ಧಾರ್ಮಿಕಗೊಳಿಸಬೇಕಾದ ಅಗತ್ಯ ಇಲ್ಲ, ಮಾನವೀಯಗೊಳಿಸಬೇಕು. ಆಸ್ತಿಕತೆ ಮತ್ತು ನಾಸ್ತಿಕತೆಗಳಿಗೂ ಮಾನವೀಯತೆಗೂ ಅನಿವಾರ್ಯ ಸಂಬಂಧವಿಲ್ಲ. ದೇವನನ್ನ ನಂಬುವ ಕರ್ಮಠ ಭಕ್ತನೊಬ್ಬನಿದ್ದ, ಅವನಲ್ಲಿ ಮಾನವೀಯತೆ ಇರಲೇಬೇಕು ಅಂತ ಏನಿಲ್ಲ. ದೇವರನ್ನು ನಂಬುವುದಿಲ್ಲ, ಹೆಚ್ಚು ನಾಸ್ತಿಕ ಅವನಲ್ಲಿ ಮಾನವೀಯತೆ ತುಂಬಿ ಬೋರ್ಗರಿತಾ ಇರ್ಬೋದು.
ದೇವರನ್ನ ರೇ ಗುಡಿಯಲ್ಲಿರುವಂತ ದೇವ್ರಿಗಲ್ರಿ ನೀವು ಪೂಜೆ ಮಾಡ್ಬೇಕಾಗಿರೋದು. ನೋಡ್ರಿ ಇಲ್ಲಿ ಬಡವರೆಲ್ಲ ಇದ್ದಾರೆ, ಇವ್ರನ್ನ ಗಮನಿಸ್ರಿ. ಜನಸೇವೆಯೇ ಜನಾರ್ದನ ಸೇವೆ ಅಂತ ಭಾವಿಸ್ಕೊಳ್ರಿ ಅಂತ ಹೇಳೋದ್ರ ಇದೆಯಲ್ಲ, ಅದು ನಾಸ್ತಿಕನ ಕಲ್ಪನೆ ಆಗಿರ್ಬೋದು. ಅದನ್ನೇ ಕುವೆಂಪು ಹೇಳಿದ್ದು ಬಹಳ ಚೆನ್ನಾಗಿದೆ, ಮೊದಲನೇ ಪೂಜೆ ಈ ಅಣ್ಮುದುಕಿಗೆ ಅಂತ. ಇದನ್ನ ನಾವು ಅರ್ಥನೇ ಮಾಡ್ಕೋತಾ ಇಲ್ಲ. ಅಂದ್ರೆ ಮನುಷ್ಯನನ್ನಾಗಿ ನೋಡ್ತಾ ಇಲ್ಲ ನಾವು. ನಮಗ್ ಸಂಬಂಧ ಇಲ್ದರೆ ಇನ್ಯಾವುದಕ್ಕೂ ಅಪರೂಪದ ಪಾವಿತ್ರತೆಯನ್ನ ಕಲ್ಪಿಸಿ ಅಲ್ಲಿಗೆ ನಿಷ್ಠರಾಗಿ ಅಲ್ಲಿಗೆ ವಿಧೇಯರಾಗಿದ್ದೇವೆ. ನಮ್ಮ ಜೊತೆನೇ ಇರುವಂತ ಇನ್ನೊಬ್ಬ ಮನುಷ್ಯನಿಗೆ ವಿಧೇಯನಾಗಿಲ್ಲ, ಅವನನ್ನ ನಾವು ಪಾವಿತ್ರವಾಗಿ ಕಾಣ್ತಿಲ್ಲ. ಆಸ್ತಿಕ ಮತ್ತು ನಾಸ್ತಿಕರಲ್ಲಿ ಮಾನವೀಯರು ಇರಬಹುದು, ಅಮಾನವೀಯರು ಇರಬಹುದು. ಈಗ ನಾನು ಹೇಳದ್ನಲ್ಲ, ದೇವರನ್ನ ತುಂಬಾ ಚೆನ್ನಾಗಿ ನಂಬವನಲ್ಲಿ ಮಾನವೀಯತೆ ಗುಣ ಆಬ್ಸೆಂಟ್ ಆಗಿರ್ಬೋದು, ಅಥವಾ ಅವನು ನಾಸ್ತಿಕನಾಗಿದ್ರು ಕೂಡ ಅವನು ಮಾನವೀಯ ಗುಣಗಳಲ್ಲಿ ಹೆಚ್ಚು ದೊಡ್ಡವನಾಗಿರ್ಬೋದು. ಅವನಲ್ಲಿ ಇವನಿರ್ಬೋದು, ಇವನಲ್ಲಿ ಅವನಿರ್ಬೋದು. ಒಬ್ಬರ ವಿಳಾಸದಲ್ಲಿ ಮತ್ತೊಬ್ಬರು ಇರಬಹುದು. ಒಟ್ಟಾರೆ ಮಾತು ಅನ್ಯಾಯ ಅಂತೇಳಿ ನಮ್ಮ KS ನರಸಿಂಹಸ್ವಾಮಿ ಅವರು ಹೇಳ್ತಾರಲ್ಲ, KS ನರಸಿಂಹಸ್ವಾಮಿ ಅವರು. ಹಾಗಾಯ್ತು, ಆಸ್ತಿಕ ಮತ್ತು ನಾಸ್ತಿಕರಲ್ಲಿ ಮಾನವೀಯರು ಇರಬಹುದು, ಅಮಾನವೀಯರು ಇರಬಹುದು. ಮುಂದಕ್ಕೆ ನೋಡೋಣ. ಮುಂದಕ್ಕೆ ಬಹಳ ಸೊಗಸಾದಂತ ಮಾತನ್ನ ಹೇಳ್ತಾರೆ. ಈ ಅಂಶವನ್ನ ಈ ರೀತಿಯ ಅಂಶವನ್ನ ಮಾನವೀಯರು ಅಮಾನವೀಯರು ಇರಬಹುದು ಅನ್ನುವಂಥ ಕಾರಣಕ್ಕೆ ಈ ಅಂಶವನ್ನು ಮಾರಿಟೈನ್ ಎಂಬ ಚಿಂತಕ ತನ್ನ ಟ್ರೂ ಹ್ಯುಮ್ಯಾನಿಸಮ್ ಎಂಬ ಪುಸ್ತಕದಲ್ಲಿ ನೋಡಿ. ಮಾರಿಟೈನ್ ಅನ್ನುವಂತಹ ಒಬ್ಬ ಚಿಂತಕ, ಅವನ ಪುಸ್ತಕ ಟ್ರೂ ಹ್ಯುಮ್ಯಾನಿಸಮ್ ಅನ್ನುವಂತಹ ಪುಸ್ತಕದಲ್ಲಿ ಬೇರೊಂದು ಕ್ರಮದಲ್ಲಿ ತತ್ವೀಕರಿಸಿದ್ದಾನೆ. ಈಗ ನಾವು ಮಾತಾಡ್ತಾ ಇರುವಂತಹ ವಿಷಯಗಳನ್ನೇ ಬೇರೊಂದು ರೀತಿಯಲ್ಲಿ ತತ್ವೀಕರಿಸಿದ್ದಾನೆ. ಈತನ ಪ್ರಕಾರ ಮಾನವತಾವಾದದಲ್ಲಿ ಥಿಯೋಸೆಂಟ್ರಿಕ್ ಅಂಡ್ ಆಥ್ರೋಪೋಸೆಂಟ್ರಿಕ್ ಹೇಳ್ತಾ ಇರೋದು. ಈತನ ಪ್ರಕಾರ ಮಾನವತಾವಾದದಲ್ಲಿ ಥಿಯೋಸೆಂಟ್ರಿಕ್ ಅಂಡ್ ಆಥ್ರೋಪೋಸೆಂಟ್ರಿಕ್ ಎರಡು ತಾತ್ವಿಕ ಕೇಂದ್ರಗಳಿವೆ. ಈ ರೀತಿ ಎರಡು ಥಿಯೋಸೆಂಟ್ರಿಕ್ ಆಥ್ರೋಪೋಸೆಂಟ್ರಿಕ್ ಅನ್ನುವಂಥ ಈ ಎರಡು ತಾತ್ವಿಕ ಕೇಂದ್ರಗಳಿವೆ. ಥಿಯೋಸೆಂಟ್ರಿಕ್ ಹ್ಯುಮ್ಯಾನಿಸಮ್ ಪ್ರಕಾರ ಯಾರು ಹೇಳ್ತಾ ಇರೋದು ಇದನ್ನ? ಮಾರಿಟೈನ್ ಹೇಳ್ತಾ ಇರೋದು. ಥಿಯೋಸೆಂಟ್ರಿಕ್ ಹ್ಯುಮ್ಯಾನಿಸಮ್ ಪ್ರಕಾರ ಮನುಷ್ಯನ ಕೇಂದ್ರ ದೇವರು, ಮನುಷ್ಯನ ಕೇಂದ್ರ ದೇವರು. ಆಥ್ರೋಪೋಸೆಂಟ್ರಿಕ್ ಹ್ಯುಮ್ಯಾನಿಸಮ್ ಪ್ರಕಾರ ಮನುಷ್ಯನೇ ಎಲ್ಲದರ ಕೇಂದ್ರ. ಇದು ಬಹಳ ಮುಖ್ಯವಾದದ್ದು. ಒಂದು ವಾದವು ಎಲ್ಲವನ್ನು ದೇವರ ಮೂಲಕ ನೋಡಿದರೆ, ಇನ್ನೊಂದು ಮನುಷ್ಯನ ಮೂಲಕ ನೋಡ್ತದೆ. ಈ ಎರಡನೆಯದು ನಮ್ಗೆ ಅಗತ್ಯವಾದಂತ ಪರಿಕಲ್ಪನೆ. ಎಲ್ಲವನ್ನು ಕೂಡ ನಾವು ಮನುಷ್ಯನ ಮೂಲಕ ನೋಡಿದ್ರೆ ಆಗ ಪ್ರಪಂಚ ಸುಂದರವಾಗಿರ್ತದೆ ಅಂತ ಮಾರಿಟೈನ್ ಹೇಳ್ತಾ ಇರೋದು. ತುಂಬಾ ಸೊಗಸಾಗಿ ಈ ವಿಚಾರಗಳನ್ನು ಹೇಳಿದ್ದಾನೆ ತನ್ನ ಟ್ರೂ ಹ್ಯುಮ್ಯಾನಿಸಮ್ ಅನ್ನುವಂಥ ಪುಸ್ತಕದೊಳಗಡೆ. ಎರಡೂ ವಾದಗಳ ಸಾರ್ಥಕತೆ ಇರುವುದು ಮಾನವೀಯ ಕ್ರಿಯಾತ್ಮಕತೆ ಮತ್ತು ರಚನಾತ್ಮಕತೆಯಲ್ಲಿ. ನೋಡಿ, ಎರಡೂ ವಾದಗಳ ಸಾರ್ಥಕತೆ ಇರುವುದು ಮಾನವೀಯ ಕ್ರಿಯಾತ್ಮಕತೆ ಮತ್ತು ರಚನಾತ್ಮಕತೆಯಲ್ಲಿ. ಕ್ರಿಯಾತ್ಮಕತೆ ಇದ್ದಾಗಿಯೂ ರಚನಾತ್ಮಕತೆ ಇದ್ದಾಗಿಯೂ ಮಾನವೀಯತೆ ಅನ್ನುವಂಥದ್ದು ಆಬ್ಸೆಂಟ್ ಆಗಿದ್ರೆ ಅವನು ನಡ್ಕೊಳ್ತಾ ಇರೋ ರೀತಿಯಲ್ಲಿ, ಬದುಕ್ತಾ ಇರೋ ರೀತಿಯಲ್ಲಿ ಅರ್ಥವೇ ಇರೋದಿಲ್ಲ. ಅದಕ್ಕೆ ಅವನು ಹೇಳ್ತಾ ಇರೋದು ಮಾನವ ಕೇಂದ್ರಿತವಾದಂತಹ ನೆಲೆಯಲ್ಲಿ ನಮ್ಮ ಆಲೋಚನೆಗಳಿರಬೇಕು, ಕೆಲಸಗಳಿರಬೇಕು ಅಂತ ಹೇಳ್ತಾ ಇರೋದು. ಅದನ್ನು ಕ್ರಿಯಾತ್ಮಕತೆ ಮತ್ತು ರಚನಾತ್ಮಕತೆ ಇವೆರಡನ್ನೂ ಕೂಡ ಮಾನವೀಯತೆಯನ್ನ ಒಳಗೊಂಡಿರಬೇಕು. ಆದರೆ ಮಾನವೀಯತೆ ಎನ್ನುವುದು ಇದಮ್ಮಿತ್ತಂ ಎಂಬ ಅರ್ಥ ವಿವರಣೆಗೆ ದಕ್ಕುವ ಪರಿಕಲ್ಪನೆಯಲ್ಲ. ಮಾನವೀಯತೆ ಅನ್ನುವಂಥದ್ದು ಹೀಗೆ ಇರುತ್ತೆ, ಇಷ್ಟೇ ಇರುತ್ತೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಮಾನವೀಯತೆ ವಿರಾಟ್ ಸ್ವರೂಪವನ್ನು ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ, ಮಾನವೀಯತೆ ಇಲ್ಲದೆ ಇರುವಂತ ವಾತಾವರಣವನ್ನು ಕಾಣಕ್ ಸಾಧ್ಯ ಆಗುತ್ತೆ. ಆದ್ರೆ ಮಾನವೀಯತೆ ಅನ್ನುವಂಥದ್ದು ಮಾತ್ರ ಮನುಷ್ಯ ಲೋಕಕ್ಕೆ ಬೇಕಾಗಿರುವಂತ ಅತಿ ದೊಡ್ಡ ಆದರ್ಶ ಮೌಲ್ಯ. ಅದನ್ನು ಹೀಗೆ ಇರುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ನೋಡಿ, ಈಗ ಹಾಗಾದ್ರೆ ಮಾನವೀಯತೆ ಅನ್ನುವಂಥದ್ದನ್ನು ಹೇಗೆ ಪ್ರಕಟಗೊಳಿಸ್ಬೋದಪ್ಪ ಅಂತಂದಾಗ ಬಹಳ ಹಿಂದಕ್ಕೆ ಹೋದ್ರೆ ಬುದ್ಧ ಹೆಚ್ಚು ಮಾನವೀಯವಾಗಿ ನಡ್ಕೊಂಡಿರೋದು. ಉದಾಹರಣೆಗೆ ಬುದ್ಧ, ಅದಾದ ತರುವಾಯ ನಮಗೆ ಯೇಸು ಪರಮಾತ್ಮ, ಗಾಂಧೀಜಿ, ಇವರೆಲ್ಲರೂ ಕೂಡ ಆ ರೀತಿಯ ಮಾನವೀಯತೆಯನ್ನ ಪ್ರಕಟಗೊಳಿಸಿರೋ ಕಾರಣಕ್ಕೆ ಕಾಣಿಸ್ತಾರೆ. ಬಸವಣ್ಣ, ಇವರೆಲ್ಲರೂ ಕೂಡ ಕಾಣಿಸ್ತಾರೆ. ಅದು ಈಗೀಗೆ ಇದೆ. ಮಾನವೀಯತೆ ಅನ್ನುವಂಥದ್ದು ಹೀಗೆ ಪ್ರಕಟಗೊಳ್ಳುತ್ತೆ, ಅದು ಹೀಗೆ ಇರಬೇಕು ಅಂತ ಯಾರು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಕಾಲದಿಂದ ಕಾಲಕ್ಕೆ ಅವೆಲ್ಲವೂ ಕೂಡ ಬದಲಾವಣೆ ಆಗುತ್ತೆ. ಅದೊಂದು ಅನ್ಯರಿಗೆ ಹಾನಿಕಾರಕವಲ್ಲದ ನೋಡಿ, ಬೇರೆಯವ್ರಿಗೆ ಯಾರಿಗೂ ಹಾನಿಕಾರಕ ಅಲ್ಲ ಮಾನವೀಯತೆ ಅನ್ನೋದು. ಅನುಭವ ಮತ್ತು ಅಭಿವ್ಯಕ್ತಿ ಎಂದು ಸ್ಥೂಲವಾಗಿ ಹೇಳಬಹುದು. ಅಂತಿಮವಾಗಿ ಮಾನವೀಯತೆ ಎನ್ನುವುದು ಅಂತಃಕರಣ ಮೂಲದ ಒಂದು ಹುಡುಕಾಟ. ಅಂತಿಮವಾಗಿ ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ ಮಾನವೀಯತೆ ಎನ್ನುವುದು ಅಂತಃಕರಣ ಮೂಲದ ಒಂದು ಹುಡುಕಾಟ. ಅಂತಃಕರಣ
ಅಂತಃಕರಣ ಅಂತಂದ್ರೆ ಮರುಗುವ ಗುಣ ಅಂತ, ಪ್ರೀತಿಸುವ ಗುಣ ಅಂತ, ಅದು ಬಹಳ ಮುಖ್ಯವಾಗಿರೋದು. ಅದನ್ನ ಹುಡುಕುತ್ತಾ ಇರೋದು ಅಂತ ಹೇಳ್ತಾ ಇರೋದು. ಈ ಹುಡುಕಾಟವೇ ಒಂದು ಹೋರಾಟ. ಮನುಷ್ಯರನ್ನಾಗಿ ಮಾಡೋದಿದೆಯಲ್ಲ, ಅದೊಂದು ದೊಡ್ಡ ಹೋರಾಟ. ಕೆಲವೊಮ್ಮೆ ಮರೀಚಿಕೆಯನ್ನು ಬೆನ್ನು ಹತ್ತಿದ ರೋಮಾಂಚನ. ಮರೀಚಿಕೆ ಮರಳುಗಾಡಿನಲ್ಲಿ ಕಾಣಿಸ್ತಾ ಇರುತ್ತೆ, ಅಪ್ಪ ಅಲ್ಲೆಲ್ಲೋ ನೀರಿನ ಸೆಲೆ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಅಲ್ಲಿ ಹೋಗ್ತಾ ಇರ್ತೀವಿ, ನಾವು ಹೋಗಿರೋ ಜಾಗ ಬಿಟ್ಟು ಅಲ್ಲಿಗೆ ಹೋದ್ರೆ ಇನ್ನು ಮತ್ತೆ ಅಲ್ಲೇ ಕಾಣಿಸ್ತಾ ಇರುತ್ತೆ. ಓ, ಅಲ್ಲೇನೋ ಇರಬೇಕು, ನೀರಿನ ಆಸರೆ ಹೊಸರೆ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತೀವಿ. ಹಂಗಾಗಿದೆ ಈಗ ಪ್ರಸ್ತುತ ಮಾನವೀಯತೆಯನ್ನ ನಾವು ಹುಡುಕ್ತಾ ಇರೋದು. ಅನಂತರ ಮಾರೀಚನನ್ನು ಕಂಡ ಕಂಪನ. ಮಾರೀಚ, ರಾಮಾಯಣದ ಮಾರೀಚ, ಇವನಿಂದಾಗಿ ಎಂತೆಲ್ಲ ಅವಿವೇಕಗಳು ನಡೀತು, ಏನಾಯ್ತು ಅನ್ನುವಂಥದ್ದು. ಕಂಡ ಕಂಪನ, ಅಲ್ಲಿ ಕಂಡಲ್ಲಾಡ್ತಾ ಇದ್ದ ರಾಮ. ಮಾರೀಚ ಇದ್ರ ವೇಷದಲ್ಲಿರ್ತಾನೆ, ಜಿಂಕೆ ವೇಷದಲ್ಲಿರ್ತಾನೆ. ಅವನು ಕಂಡಂತಹ ಕಂಪನ. ಮರೀಚಿಕೆ ಮತ್ತು ಮಾರೀಚರ ನಡುವಿನ ಸೂಕ್ಷ್ಮ ಸ್ತರದಲ್ಲಿ ನಡೆಯುವ ಹುಡುಕಾಟ ಮುಖ್ಯವಾದಾಗ ಮಾನವೀಯತೆಯು ಅರ್ಥಪೂರ್ಣ ಅನುಭವ ಆಗುತ್ತದೆ. ಮಾನವೀಯತೆಯು ನಿಜವಾಗ್ಲೂ ಅರ್ಥಪೂರ್ಣವಾಗುತ್ತದೆ. ಮನುಷ್ಯ ಮಾರೀಚನಾಗಬಾರ್ದು ಅಂತ ಬಹಳ ಸೊಗಸಾಗಿರುವಂತಹ ಮಾತಿದು. ಮನುಷ್ಯ ಮಾರೀಚನಾಗಬಾರ್ದು. ಬೇರೆಯವರ ಕೈಗೊಂಬೆಯಾಗಿ ಮಾರೀಚ, ರಾವಣನ ಕೈಗೊಂಬೆಯಾಗಿ ಮಾರೀಚ ಯಾವೆಲ್ಲ ಅವಿವೇಕವನ್ನು ಮಾಡ್ದ, ಏನೆಲ್ಲ ಮಾಡ್ಬೋದಿತ್ತು ಅವನು. ಮಾನವೀಯತೆ ಮರೀಚಿಕೆಯಾಗದೆ ದರ್ಶನಾತ್ಮಕವಾಗುವುದೇ ಒಂದು ಸೋಜಿಗದ ಪಯಣವಾಗುತ್ತದೆ. ಮಾನವೀಯತೆ ಎನ್ನುವಂಥದ್ದು ಮರೀಚಿಕೆಯಾಗದೆ, ಅಲ್ಲ ಕಾಣಿಸ್ತಾ ಇರುವಂತಹ ರೀತಿಯಾಗದೆ, ಅದು ದರ್ಶನಾತ್ಮಕವಾಗುವುದೇ ಒಂದು ಸೋಜಿಗದ ಪಯಣವಾಗುತ್ತದೆ. ಮುಂದೆ ಮುಗಿಯದ ಹಾದಿ, ನಿಲ್ಲದ ಪಯಣ. ಆ ರೀತಿ ಅದು ಸಿಕ್ಕಿದ್ರೆ ಅದು ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾರೆ. ಸೋಜಿಗದ ಪಯಣವಾಗುತ್ತದೆ, ಮುಂದೆ ಮುಗಿಯದ ಹಾದಿ, ನಿಲ್ಲದ ಪಯಣ. ಆ ರೀತಿಯೇ ನಡ್ಕೊಂಡು ಹೋಗ್ತಾ ಇದ್ರೆ ಎಂತ ಸೊಗಸಾದಂಥ ಪಯಣ ಆದಿ ಆಗತ್ತೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ದಾರೆ. ಪ್ರಿಯ ವಿದ್ಯಾರ್ಥಿಗಳು, ಇಲ್ಲಿಗೆ ಮಾನವೀಯತೆ ಎಂಬ ಮರೀಚಿಕೆ ಅನ್ನುವಂಥ ಲೇಖನ ಮುಕ್ತಾಯ ಆಗತ್ತೆ. ಈ ಗದ್ಯ ಲೇಖನದಿಂದ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ನೀವು ಗದ್ಯ ಲೇಖನವನ್ನು ಓದಿ 100ಕ್ಕೆ 100 ಅಂಕ ತಗೊಳ್ತೀರಿ, ಅದೆಲ್ಲ ಸರಿ. ಆದ್ರೆ ನಿಮ್ಮ ಬದುಕಿಗೆ ಈ ಲೇಖನವನ್ನ ನೀವು ಹೇಗೆ ಅನ್ವಯಿಸಿಕೊಳ್ಳೋದು, ಈ ವಿಷಯವನ್ನ ನೀವು ನಿಮ್ಮ ಬದುಕಿನಲ್ಲಿ ತಂದುಕೊಂಡ್ರೆ ಮಾತ್ರ ಬರ್ಗೂರು ರಾಮಚಂದ್ರಪ್ಪ ಅವರು ಬರೆದಿರುವಂಥ ಈ ಲೇಖನ ಸಾರ್ಥಕವಾಗೋದು. ಈ ಲೇಖನವನ್ನ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದವರು ನಿಮಗೆ ಓದೋದಕ್ಕೆ ಇಟ್ಟಿರೋದಕ್ಕೆ ಸಾರ್ಥಕ ಆಗೋದು. ಮತ್ತು ಇದನ್ನ ನಾನು ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತಾ ಇದ್ದೀನಲ್ಲ, ಇದು ಸಾರ್ಥಕ ಆಗೋದು ಯಾವಾಗ ಅಂತಂದ್ರೆ, ಈ ರೀತಿಯ ಅಂಶಗಳನ್ನ, ಹೆಚ್ಚು ಮಾನವೀಯವಾಗುವಂತ ಅಂಶಗಳನ್ನ ನಿಮ್ಮಲ್ಲಿ ಮೈಗೂಡಿಸಿಕೊಂಡಾಗ ಮತ್ತು ನೀವು ನಡೆದುಕೊಂಡಾಗ, ಹಾಗೆ ಒಂದು ಸಮಾಜವನ್ನ ನಿರ್ಮಾಣ ಮಾಡಿದಾಗ ಮಾತ್ರ ಈ ಗದ್ಯ ಲೇಖನವನ್ನ ಓದಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ನಾನು ಭಾವಿಸ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಮತ್ತೆ ಸಿಗೋಣ. ನಮಸ್ಕಾರ.